ಆಲ್ಬನಿಯ ಲತಮಿಸ್ನ ಹಳೆಯ ವಿದ್ಯಾರ್ಥಿ. ಈ ದಿನದ ಪ್ರೋಗ್ರಾಮ್ ನಡೆಸಲು ನನಗೆ ಒಂದು ಅವಕಾಶ ಸಿಕ್ಕಿದ್ದೆ, ಅದೇ ಖುಷಿ. ಹಾಗೆ ನನ್ನ ಮಾತುಗಳು ತಪ್ಪಾದಲ್ಲಿ ಕ್ಷಮೆ ಇರಲಿ. ಮೊದಲಿಗೆ ಪ್ರಾರ್ಥನೆ ನಚಿಕೇತ ಮಹಾಜನ್ ಮತ್ತು ನಿಹಾರಿಕಾ ಮಹಾಜನ್. ईशपुत्र नमस्तुभ्यं सर्वदेव नमस्कृता धनाधिपा महाप्राज्ञा पार्वती प्रियानन्दना पायि गजमुख पायि सुमुख पायि सिद्धिविनायक पायि सुरगणनायक पायि गजमुख पायि सुमुख पायि सिद्धिविनायक पायि सुरगणनायक ಶೃಂಗಪುರದಳು ಬಂದು ನೆಲೆಸಿಯ ಕಂಬದ ವಿನಾಯಕ ಶೃಂಗಪುರದಳು ಬಂದು ನೆಲೆಸಿಯ ಕಂಬದ ವಿನಾಯಕ ಒಂದು ಬೇಡುವೆ ಒಂದು ವರ ಕೊಡು ಒಂದು ಬೇಡುವೆ ಒಂದು ವರ ಕೊಡು ತಂದು ಕೊಡುವೆನು ಮೋದಕ ತಂದು ಕೊಡುವೆನು ಮೋದಕ ಪಾಯಿ ಗಜಮುಖ ಪಾಯಿ ಸುಮುಖ ಪಾಯಿ ಸಿದ್ಧಿ ವಿನಾಯಕ ಪಾಯಿ ಸುರಗಣನಾಯಕ ಭಕ್ತಿಯಿಂದಲೇ ನಿನ್ನ ಪಾದವ ಮುಟ್ಟಿ ಪ್ರಾರ್ಥನೆ ಮಾಡುವೆ ಭಕ್ತಿಯಿಂದಲೇ ನಿನ್ನ ಪಾದವ ಮುಟ್ಟಿ ಪ್ರಾರ್ಥನೆ ಮಾಡುವೆ ಭಕ್ಷ್ಯಗಳ ತಂದರ್ಪಿಸುತ್ತ ಭಕ್ಷ್ಯಗಳ ತಂದರ್ಪಿಸುತ್ತ ಪುಷ್ಪ ಪೂಜೆಯ ಮಾಡುವೆ ಪುಷ್ಪ ಪೂಜೆಯ ಮಾಡುವೆ ಪಾಯಿ ಗಜಮುಖ ಪಾಯಿ ಸುಮುಖ ಪಾಯಿ ಸಿದ್ಧಿ ವಿನಾಯಕ ಪಾಯಿ ಸುರಗಣನಾಯಕ ಪಾಯಿ ಸುರಗಣನಾಯಕ ಪಾಯಿ ಸುರಗಣನಾಯಕ. Way to go, Nachiket. Okay, good job, Nachiket. Next, we have calling up Parvati Mattu KKCD President Sunita Auntie. ನಾನು ಜೀವಿಕಾ ಬೆಂಕಿ ಅಮ್ಮ ಮತ್ತು ಬಸವರಾಜ್ ಬೆಂಕಿಯವರ ಮಗಳು. ನಾನು ಕನ್ನಡ ಕಲಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ. ಆದ್ದರಿಂದ ಈ ದಿನ ನಿಮ್ಮೆಲ್ಲರ ಮುಂದೆ ನಿಂತು ಮಾತನಾಡಿ ಈ ಪದವಿ ಪತ್ರ ವಿತರಣೆ ಸಮಾರಂಭಕ್ಕೆ ಎಲ್ಲರನ್ನು ಸ್ವಾಗತಿಸಲು ನನಗೆ ತುಂಬಾ ಸಂತೋಷ. ಈ ಪದವಿಗೆ ಅರ್ಹರಾಗಲು ಎಷ್ಟು ಕಷ್ಟಪಡಬೇಕು ಎಂಬುದು ನನಗೆ ಗೊತ್ತು. ಆದ್ದರಿಂದ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆ ಮತ್ತು ಸ್ವಾಗತ. ಈ ಮಕ್ಕಳು ಕನ್ನಡ ಕಲಿಯಲು ಪ್ರೋತ್ಸಾಹಿಸಿದ ಅವರ ತಂದೆ ತಾಯಿಗಳು ಕನ್ನಡ ಮತ್ತು ಭಾರತೀಯರಿಗೂ ನನ್ನ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಸಂತೋಷದಿಂದ ಆನಂದಿಸಿ. ಧನ್ಯವಾದಗಳು. ಬೂದು ನನ್ನ ಬಣ್ಣ ಅಗಲ ಕಿವಿ ಆದರೂ ಕಣ್ಣು ಸಣ್ಣ ನೋಟು ಬಾಲ ನೋಡಿದು ನಾಲ್ಕು ಕಂಬ ಕಾಲು ಬೆನ್ನ ಮೇಲೆ ಕೂರಲು ಸವಾರಿ ಮೋಜು ಬಲು ನಾನು ಯಾರು ಗೊತ್ತ
Next one. No, one more. ನಾನು ಯಾರು ಗೊತ್ತೇ ಆಟ ಪಾಠ ಕಲಿಯಲೆಲ್ಲ ನಿತ್ಯ ಶಾಲೆಗೋದುವೆ ಹಳದಿ ಬಣ್ಣ ತೊಟ್ಟು ನಾನು ಊರಲ್ಲೆಲ್ಲ ತಿರುಗುವೆ ನಾನು ನಿಂತರಷ್ಟೇ ಸಾಕು ಎಲ್ಲ ಹಿಂದೆ ನಿಲ್ಲುವರು ಕಿವಿಯರು ತಾವೆಯಿಂದ ಕಾಯುವರು ನಾನು ಯಾರು ಗೊತ್ತೇ ಹೇಳಿ ನೀವು ಮತ್ತೆ ನನ್ನ ಹೆಸರು ಸ್ಕೂಲ್ ಬಸ್ ನನ್ನ ಹೆಸರು ಅದಿರಗರಂ ನನ್ನ ಅಮ್ಮ ಸುಷ್ಮಾ ನನ್ನ ಅಪ್ಪ ಮುರಳಿ Next up, we have Vamshkoka, who 10 20 ಚಳಿಗಾಲ ಬಂದಾಯ್ತು 20 10 30 ಗದ ನುಡುಕ ಸುರಿವತ್ತು 30 10 40 ಮಂಜು ಹಿಮವು ಸುರಿಯಿತು 40 10 50 ಗ್ಲವ್ಸ್ ಜಾಕೆಟು ಹಾಕಾಯ್ತು 50 10 ಹೊರವಾಯ್ತು ಐಸ್ ಸ್ಕೇಟಿಂಗ್ ಮಾಡಾಯ್ತು 40 10 70 ಹಾಟ್ ಚಾಕ್ಲೇಟು ಕುಡಿದಾಯ್ತು 70 10 80 ದೊಡ್ಡ ಸ್ನೋಮ್ಯಾನ್ ಕದ್ದಾಯ್ತು 80 10 90 ಬಿಸಿ ಸೊಪ್ಪು ಕುಡಿದಾಯ್ತು 90 10 100 ಅರ್ಥವಾರಿ ಸುಸ್ತೆತ್ತು ಬೇಕಾನೆ ಹೋರು ಮಲಗಿರಲು ಸಿಹಿ ಕನಸು ಕಂಡಾಯ್ತು Okay, on high. ಈಗ ಹೇಳಿದ ಮಗು ವಾಂಶ್ ಕೋಕ್ ಅಂತೇಳಿ ಈಸ್ ಇನ್ ಟ್ಯಾಕ್ಸಸ್ ಈಸ್ ಆಲ್ ರಿಮೋಟ್ ನಮ್ಮ ಮಮತಾ ಮತ್ತೆ ಕಿರಣ್ ಅವರ ತಂಗಿ ಮಗ ಸಾರಿ ಅದು ಇದು ತಂದೆ ತಾಯಿ ಹೆಸರು ಹೇಳಿಲ್ಲ next up we have Avyan ಕಲ್ಯಾಣ್ಪುರ್ ಓಕೆ Big round of applause. ಯಾಕೆ ಬೇಕು ಕಣ್ಣು ಯಾಕೆ ಬೇಕು ಬಣ್ಣ ಎಲ್ಲ ನೋಡೋಕೆ ಕಿವಿಯು ಯಾಕೆ ಬೇಕು ಹಾಡು ಕತೆ ಕೇಳೋಕೆ ಮೂಗು ಯಾಕೆ ಬೇಕು ಘಮ ಘಮ ಮುಸುಕೆ ಬಾಯಿ ಯಾಕೆ ಬೇಕು ಒಳ್ಳೆ ಮಾತು ಆಡೋಕೆ ನನಗೆ ಯಾಕೆ ಬೇಕು ರುಚಿ ಎಲ್ಲ ತಿಳಿಯೋಕೆ ಹಲ್ಲು ಯಾಕೆ ಬೇಕು ಹೀಗೆ ಜಗಿದು ತಿನ್ನೋಕೆ ಕೈ ಯಾಕೆ ಬೇಕು ಪಾಠ ಪದ್ಯ ಬರೆಯೋಕೆ ಕಾಲು ಯಾಕೆ ಬೇಕು ಆಟ ಎಲ್ಲ ಆಡೋಕೆ ಮತ್ತು ಟೈಕ್ವಾಂಡೋ ಮಾಡೋಕೆ That's okay. That's okay. Beautiful. I'm so proud of you. Next up we have Avik Srivastava. Hero. Our hero. Ondsali chappale Avike. ಭಾನುವಾರ ಸಂಡೆ ಸಕ್ಕರೆ ಐತೀನಿ ಸೋಮವಾರ ಮಂಡೆ ಮ್ಯೂಸಿಕ್ ಹೇಳ್ತೀನಿ ಮಂಗಳವಾರ ಟ್ಯೂಸ್ಡೇ ಡಾನ್ಸ್ ಮಾಡ್ತೀನಿ ಬುಧವಾರ ವೆಡ್ನೆಸ್ಡೇ ವೀಡಿಯೋ ಕಲಿಸ್ತೀನಿ ಥರ್ಸ್ಡೇ ಕಪಿಲಭಾತಿಗೆ ಹೋಗ್ತೀನಿ ಶುಕ್ರವಾರ ಫ್ರೈಡೇ ಪೇಂಟಿಂಗ್ ಮಾಡ್ತೀನಿ ಶನಿವಾರ ಸ್ಯಾಟರ್ಡೇ ಸರಳ ಕನ್ನಡ ಕಲಿತೀನಿ ಅ ಆ ಇ ಈ ಬರೆದು ನಾನು ಕನ್ನಡ ಪಾಠ ಓದ್ತೀನಿ ಪ್ರತಿದಿನವೂ ಹೀಗೆ ನಾನು ತುಂಬಾ ಮಾತಾಡ್ತೀನಿ ಆದ ಪಾಠ ಎಲ್ಲ ಕಲಿತು ಒಳ್ಳೆ ಸ್ಟೂಡೆಂಟ್ ಆಗ್ತೀನಿ
Mahajan. ಅವನು ಅನು ಮತ್ತೆ ವಿನಾಯಕ್ ಮಹಾಜಂದು ಹಿ ಇಸ್ ಇನ್ ಕ್ಯಾಲಿಫೋರ್ನಿಯಾ ಬಟ್ ರೆಕಾರ್ಡಿಂಗ್ ಎರಡಿದೆ. ಗೊತ್ತೇ ಹೇಳಿ ನೀವು ಮತ್ತೆ ಗುಂಡಗಿನಿ ಆಕಾರ ಟೊಮೆಟೊ ಸಾಸು ಸಾರ ಈರುಳ್ಳಿ ಆಲಿವು ಮಶ್ರೂಮು ಅಲಂಕಾರ ಪಾರ್ಟಿಗಿನ ಹೋಗುವೆ ಚೀಸ್ ಪೀಸ್ ಎಂದು ಹಿರಿಯರ ಹಶ್ ಹಶ್ ನಾನಿರುವೆ ನಾನು ಯಾರು ಗೊತ್ತೇ ಹೇಳಿ ನೀವು ಮತ್ತೆ ನನ್ನ ಹೆಸರು ಪಿಜ್ಜಾ ಮಹಾಜನ್ ನನ್ನ ಅಪ್ಪ ವಿನಾಯಕ ಅಮ್ಮ ಅನುರಾಧ ತಂಗಿ ವೇದಿಕಾ. ವೆರಿ ಗುಡ್. Everyone. Next up we have Nachiket. Okay, I know everybody. Now ದೋಸೆ ಫ್ಯಾಮಿಲಿ ಒಂದು ಊರಲ್ಲಿತ್ತು ಬಿಸಿ 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 ಲೈಫ್ ಆಗಿತ್ತು ಮಸಾಲ ದೋಸೆ ಹೋಗಿ ಹೋಯ್ತು ಸಾದಾ ದೋಸೆ ಸ್ಕೂಲ್ಗೆ ಹೋಯ್ತು ಈರುಳ್ಳಿ ದೋಸೆ ಹೋಯ್ತು ಕಾಯಿ ದೋಸೆ ಕುಕ್ಕಿಂಗ್ ಮಾಡ್ತು ಬೇಳೆ ದೋಸೆ ಬೇಕಿಂಗ್ ಮಾಡ್ತು ನೀರು ದೋಸೆ ನಿಟ್ಟಿಂಗ್ ಮಾಡ್ತು ಪೇಪರ್ ದೋಸೆ ಪೇಂಟಿಂಗ್ ಮಾಡ್ತು ರಾಗಿ ದೋಸೆ ರಾಗ ಹಾಡ್ತು ರವೆ ದೋಸೆ ರೇಡಿಯೋ ಹಾಕ್ತು ತುಪ್ಪ ದೋಸೆ ತಪ್ಪಂತ ಬಿಟ್ಟು ಮೆಂತೆ ದೋಸೆ ಮೆಲ್ಲಗೆ ನಕ್ತು ಇಲ್ಲಿಗೆ ದೋಸೆ ಪುರಾಣ ಮುಗಿತು ಅಲ್ಲಿಗೆ ಹೊಟ್ಟೆ ತಾಳ ಹೊರೆತು ನನ್ನ ಹೆಸರು ನಚಿಕೇತ್ ಮಹಾಜನ್ ನನ್ನ ಅಮ್ಮ ಮುಕ್ತಾ ನನ್ನ ಅಪ್ಪ ರಾಜೀವ್ ನನ್ನ ತಂಗಿ ನಿಹಾರಿಕಾ. Your emotions are so good. I know. Nice. Okay. Next up we have Vihan Manu. ತಂದೆ. Come on, Vihan. ಎಲ್ರಿಗೂ ನೆನಪಿದ್ಯಾ? ಅಯ್ಯೋ ಈ ದಾಸಪ್ಪನಿಗೆ ಇನ್ನೂ ಬುದ್ಧಿ ಬರಲಿಲ್ಲವೇ? ಯಾ ವಿಹಾನ್. ಕಥೆಯಲ್ಲಿನ ನಾಯಕನು ಕನ್ನಡಕ ಧರಿಸುವೆನು ಪೊರಕೆ ಮೇಲೆ ಕುಳಿತು ನಾನು ಮೇಲೆ ಕೆಳಗೆ ಹಾಕುವೆನು. ಬ್ಯೂಟಿಫುಲ್. ಜಾದು ಮಾಯ ಕಲಿಯಲೆಂದು ಶಾಲೆಗೆ ನಾ ಹೋಗುವೆನು. ಪಾಠ ಕಲಿತು ಆಟವಾಡಿ ಗೆಳೆಯರೊಡನೆ ನಲಿವೆನು. ನಾನು ಯಾರು ಗೊತ್ತೇ ಹೇಳಿ ನೀವು ಮತ್ತೆ ನನ್ನ ಹೆಸರು ಹ್ಯಾರಿ ಪಾಟರ್. ನನ್ನ ಹೆಸರು ವಿಹಾನ್. ಒಂದು ಅಮ್ಮನ ಹೆಸರು ತೇಜು. ಒಂದು ಒಪ್ಪನ ಹೆಸರು ಮನು. ಅಜ್ಜಿ ಬಾರಿಗಂತೂ ಕೊಡುವೆನು ಕೆಂಪು ಅಂಗಿ ತೊಡುವೆನು. ತಿಂಗಳ ಬಂದಿಯಲ್ಲಿ ಆಕಾಶದೆ ಸಾಗುವೆನು.
ಚಿಮಣಿಯಿಂದ ಇಳಿಯುವನು. ಓಕೆ. ಮನೆಯ ಮಕ್ಕಳಿಗೆ ಉಡುಗೊರೆಯ ತರುವೆನು. ನಾನು ಯಾರು ಗೊತ್ತೇ ಹೇಳಿ ನೀವು ಮತ್ತೆ. Santa Claus! ನನ್ನ ಅಪ್ಪನ ಹೆಸರು ಅಂಕಲ್ ಮನು ಅಂಕಲ್. ರೆಕಾರ್ಡ್ ಮಾಡ್ತಾರೆ ಬಿಡಿ. ಅವ್ರ ಮನು ಅಂಕಲ್ ಅಂದಿದ್ದ. ನಂದು ದಿಯಾ ಅಂತ. ತಂಗಿ ನನ್ನ ತಂಗಿ ಹೆಸರು ದಿಯಾ. Bravo, Vihan. Come sit down. Good job. You can sit there wherever you want. You can sit there if you want to. Yeah. Next we have Monika Krishnaya. Amone. ಒಂದು ಎರಡು ಇಂಡಿಯಾಕ್ಕೆ ಹೊರಡು. ಮೂರು ನಾಲ್ಕು ಸೂಟ್ಕೇಸ್ ಪ್ಯಾಕ್. 5 6 ವಿಮಾನ ಏರು. 7 8 ತುಂಬಾ ಮಜಾ ಉಂಟು. 9 10 ಅಜ್ಜಿ ಮನೆ ಬಂತು. 1 2 3 5 6 7 8 9 10. 1 2 ಶಾಲೆಗೆ ಹೊರಡು. 3 4 ತಿಂಡಿ ತಿನ್ನಬೇಕು. 5 6 ಆಪಲ್ ಜ್ಯೂಸ್ ಹೀರು. 7 8 ಕಟಬುಗಿ ಗಂಟು. 9 10 ಸ್ಕೂಲ್ ಬಸ್ ಬಂತು. 1 2 3 4 5 6 7 8 9 10. 1 2 ಕೈ ತೊಳಿ ಹೊರಡು. 3 4 ಸೋಪ್ ನೀರ್ ಹಾಕು. 5 6 ಉಜ್ಜು ಉಜ್ಜು ಜೋರು. 7 8 ತುಂಬಾ ನರ ಉಂಟು. 9 10 ಕೈ ಕೊಳೆ ಹೋಯ್ತು. 2 3 4 5 6 7 8 9 10. 1 2 ಚಂದ್ರನತ್ತ ಹೊರಡು. 3 4 ಸ್ಪೇಸ್ ಸೂಟ್ ಹಾಕು. 5 6 ಸ್ಪೇಸ್ ಶಿಪ್ ಏರು. 7 8 ಕೌಂಟ್ ಡೌನ್ ಉಂಟು. 9 10 ಲ್ಯಾಂಡಿಂಗ್ ಆಯ್ತು. ನನ್ನ ಹೆಸರು ಮೋನ್ವಿತಾ ಮುನಿಕೃಷ್ಣಯ್ಯ. ನನ್ನ ಅಮ್ಮ ಸೌಮ್ಯ HP. ನನ್ನ ಅಪ್ಪ ಮುನಿಕೃಷ್ಣಯ್ಯ. ನನ್ನ ತಮ್ಮ ಅವ್ಯುಕ್ತ್. Next up we have Hariram Hemant, who's recorded. Yeah. ಪಿಜ್ಜಾ ಅಂಗಡಿ ಪಾಪಣ್ಣ, ನನ್ನೊಂದು ಪಿಜ್ಜಾ ಬೇಕಣ್ಣ. ಪುಟಾಣಿ ಪಿಜ್ಜಾ ಗುಂಡಗೆ ಅಂಗೈಯಲ್ಲಿ ತಟ್ಟಣ್ಣ. ಟೊಮ್ಯಾಟೊ ಚೂರು ಹಾಕಣ್ಣ. ಮಶ್ರೂಮ್ ಆಲಿವ್ಸ್ ಬೇಕಣ್ಣ. ಈರುಳ್ಳಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿ ಸಾಸಲಿ ಬೆರೆಸಿ ಹಾಕಣ್ಣ. ಖಾರ ಸ್ವಲ್ಪ ಸಾಕಣ್ಣ. ಚೀಸ್ ತುಂಬಾ ಬೇಕಣ್ಣ. ಬಿಸಿ ಬಿಸಿಯಾದ ಪಿಜ್ಜಾದ ಜೊತೆಗೆ ತಣ್ಣನೆ ಕೋಕು ಬೇಕಣ್ಣ. ಪಿಜ್ಜಾ ಅಂಗಡಿ ಪಾಪಣ್ಣ, ಪಿಜ್ಜಾ ನಂಗೆ ಬೇಕಣ್ಣ. ಪ್ಲೀಸ್ ಬೇಗ ಕೊಡಣ್ಣ. ಅವನ ಹೆಸರು ಹರಿರಾಮ್, ತಾಯಿ ಸ್ಮಿತಾ, ತಂದೆ ಹೇಮಂತ್. ಇಂಡಿಯಾಕ್ಕೆ ಹೋಗಿದ್ದಾನೆ, ಸೊ ಹಿ ಇಸ್ ನಾಟ್ ಏಬಲ್ ಟು ಬಿ ಹಿಯರ್. ಓಕೆ, ಥ್ಯಾಂಕ್ ಯು. Last but Kadari. ವೆಂಕಟಾದ್ರಿ. ಬ್ಯೂಟಿಫುಲ್. ಬಣ್ಣದ ಹಾಡು. ಬಣ್ಣ ಬಣ್ಣ ನೋಡಿರಣ್ಣ, ಬಣ್ಣದ ಹಾಡು ಕೇಳಿರಣ್ಣ. ನೋಡಿರಣ್ಣ ಕೇಳಿರಣ್ಣ, ಬಣ್ಣ ಬಣ್ಣವೋ ಬಣ್ಣ ಬಣ್ಣವೋ. ಸ್ಟ್ರಾಬೆರಿ ಚೆಡಿ ಕೆಂಪು
ಕಪ್ಪು ಬಣ್ಣ, ಸಿಹಿ ಬ್ಲೂಬೆರಿ ನೀಲಿ ಬಣ್ಣ, ಬಾಳೆಯ ಹಣ್ಣು ಹಳದಿ ಬಣ್ಣ, ದ್ರಾಕ್ಷಿಯ ಗೊಂಚಲು ನೇರಳೆ ಬಣ್ಣ, ಎಲೆ ಮರ ಹುಲ್ಲು ಹಸಿರು ಬಣ್ಣ, ತೋಟದ ರೋಸು ಗುಲಾಬಿ ಬಣ್ಣ, ಕಿತ್ತಳೆ ಹಣ್ಣು ಕೇಸರಿ ಬಣ್ಣ, ಸಿಹಿ ಸಿಹಿ ಚಾಕ್ಲೇಟ್ ಕಂದು ಬಣ್ಣ, ಫಲ ಫಲ ಹಲ್ಲು ಬಿಳಿ ಬಿಳಿ ಬಣ್ಣ, ನನ್ನಯ ಕೂದಲು ಕಪ್ಪು ಬಣ್ಣ, ಮಿನುಗುವ ಧಾರೆಯ ಹೊಳೆಯುವ ಬಣ್ಣ, ಕಾಮನ ಬೆಲ್ಲು ಬಣ್ಣವೋ ಬಣ್ಣ. ನನ್ನ ಹೆಸರು ವಿಹಾನ್ ಬೊಂಕಲಾರಿ. ನಮ್ಮ ಅಮ್ಮ ಹೆಸರು ಚೈತ್ರ, ನಮ್ಮ ಅಪ್ಪ ಹೆಸರು ಬಾಲಾಜಿ. Good job, everybody. Trilva. ಹೌದು. Thank you to all the kids and Mata Miss for such a nice performance. Okay. ಇವಾಗ ಪದವಿ ಪತ್ರಗಳ ವಿತರಣೆ ಅದಕ್ಕೆ ಬರುತ್ತಿದ್ದಾರೆ ಶ್ರೀಮತಿ ಶಕುಂತಲಾ ಹಾಗೂ ಶ್ರೀಮತಿ ಉಮಾ ಬೆಂಕಿ ಅವರು. 1ನೇ ಹಂತ 2ನೇ ಹಂತ 3ನೇ ಹಂತ ಅಂತ ಮಾಡಿದ್ದಾರೆ. ಅಂದರೆ ಬಿಗಿನರ್, ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲು. ಇದು ಫಸ್ಟ್ ನಾವು 1ನೇ ಹಂತ ಬಿಗಿನರಿಂದ ಸ್ಟಾರ್ಟ್ ಮಾಡ್ತೀವಿ. ಅದಿರಾ ಗುರಂ, ಒಂದು ದಿವಸ ಪಾಠ ಮಾಡ್ತಾ ಇದ್ದೀನಿ, ಅದಿರ ಯಾವಾಗ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾನೆ, ಪ್ರಶ್ನೆನೇ ಇಲ್ಲ. ಏನೋ ಡ್ರಾಯಿಂಗ್ ಏನೋ ಭಾರಿ ಇಂಟ್ರೆಸ್ಟ್ ಆಗ್ಬಿಟ್ಟು ಅವಳಿಗೆ ಇವತ್ತು ಕ್ಲಾಸ್ ಬೇಡ, ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಕೆಲವು ಡ್ರಾಯಿಂಗ್ ಬರೀತಾಳೆ. ಅದಿರ put that on the side. ಪುನಃ ಸ್ವಲ್ಪ ಎದುರು ಮಾತಾಡೋ ಹುಡುಗಿ ಅಲ್ಲ ಅದು. ಆಮೇಲೆ ತಿರುಗಿ ಸ್ವಲ್ಪ ತಂದ್ಮೇಲೆ ನೋಡ್ತೀನಿ, ಏನು ಅದಿರಾ, ಆಮೇಲೆ ಅದಿರಾ ವೇರ್ ಇಸ್ ಯುವರ್ ಹೋಮ್ ವರ್ಕ್. ಅವಾಗ ಹಿಂಗೆ ನೋಡುದು, ಅದಿರಾ ವೇರ್ ಈಸ್ ದ ಹೋಮ್ ವರ್ಕ್. ಯಾವಾಗಲೂ ಮಾಡ್ಕೊಂಡು ಬರ್ತಾರೆ. ಕೇಳ್ಬೇಕಾರೆ ಮೆಲ್ಲ ಎದ್ಲು, ಚೇರ್ ಸರ್ಸಿದ್ಲು. ಕರಿತಾ ಇದ್ದೀನಿ, ಅದಿರೋ ಬಿಟ್ಲು ಗಾಡಿ ಅಂದ್ರೆ ಬರ್ತಾನೆ ಇಲ್ಲ. ಆಮೇಲೆ ಕ್ಲಾಸ್ಗೆ ಅವ್ರ ಅಮ್ಮನ ಕರೆದು ನೋಡ್ತೀವಿ, ಅವ್ರ ಅಮ್ಮಂಗೆ ಮೀಟಿಂಗ್ ಇತ್ತು, ಅಪ್ಪನ ಒಂದು ಮೀಟಿಂಗು. ಈಗೂ ಬಿಟ್ಬಿಡ್ತು ಗಾಡಿ ಅಂತ ಬರಲೇ ನೋಡ್ಬೇಕಿತ್ತ. ಅವತ್ತು ಅದ್ರದ್ದು ಕ್ಲೆವರ್ ಆಗಿ ಸಿಕ್ಕ ಹಾಕೊಂಡ್ಬಿಟ್ನ. ಅಯ್ಯೋ ಅಂತೇಳಿ. ಅದು ನಮ್ಮ ಅದಿರು ಬ್ಯೂಟಿಫುಲ್ ಬರುತ್ತೆ. ಗುಡ್ ಲಕ್ ಅದಿರಾ, ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಅವ್ಯಕ್ತ ಶ್ರೀವಾತ್ಸವ. ಹೆಲ್ಪ್ ಮಾಡ್ತೀವಿ ನಮ್ಮ ಜೊತೆಗೆ ನೋಡಿ. ಇಲ್ಲಿ ನೋಡಿ ಸುನಿತಾ ಅವರೇ, ಇಲ್ಲಿ ನೋಡಿ ಅವಿಕ್, ಲುಕ್ ಹಿಯರ್. ಈ ಕತೆ ಕೇಳ್ಬೇಕು. ಉಮಾ ಅವರೇ, ಇದೇ ಇಷ್ಟು ಉದ್ದ, ಮಾಡುವಾಗ ಇಷ್ಟೇ ಉದ್ದ ಇತ್ತು. ಕೂತ್ಕೊಂಡು ಗೊತ್ತು ನನಗೆ ಏನೋ ಮಾಡ್ತಿದ್ದ ಅಂತ ಟೇಬಲ್ ಕೆಳಗೆ. ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರು ಸೈಡಲ್ಲಿ ಇದ್ರೆ ಹಲೋ ಫಸ್ಟ್ ಕ್ಲಾಸ್, ಏನ್ ಪಟ ಅಂತ ಕಲಿತಾನೆ, ಪಟ ಅಂತ ಹೇಳ್ತಾನೆ, ಪ್ರಾಬ್ಲಮೇ ಇಲ್ಲ. ಇಬ್ರಲ್ಲಿ ಒಬ್ರು ಗಾಡಿ ಬಿಟ್ರು ಶುರು ಆಗುತ್ತಲ್ಲ ಇಲ್ಲಿ. ನಂಗೆ ಗೊತ್ತದು ಏನ್ ಮಾಡ್ತಾ ನಂಗೆ ಗೊತ್ತು. ಈ ಫೋನೋ ಐಪ್ಯಾಡೋ ಇಟ್ಕೊಂಡಿದ್ದಾನೆ. ಅಭಿಯುಕ್ತ ಪುಟ್ ದ ಫೋನ್ ಅವೇ. Okay. I never had a phone. I gave him 2 more minutes. ತಿರುಗಿ ಮರ್ತೋಯ್ತು ಹಿಂಗೆ. ಅವ್ಯಕ್ತ put the phone away. Oh, no, I don't have a phone. I only have an iPad. Oh, innocent. Good one. ಅವಿಯಾನ್ ಕಲ್ಯಾಣ್ಪುರ್. Look here. Everybody look here. ಅಭಿಯಾನ್ ಪುಟ್ಟ. ಬನ್ನಿ ಮುಂದೆ ಬನ್ನಿ. ಇಲ್ಲಿ ನೋಡಿ.
ಇದು ಸಹ ಲೆವೆಲ್ 1 ಅಲ್ಲಿ, ಇವ್ರು 3 ಜನ ಲೆವೆಲ್ 1 ಪ್ರಾಣಿಗಳು. ಇದಕ್ಕೆ ವಾರಕ್ಕೆ 7 ದಿವಸನು ಅವರಮ್ಮ ಇಲ್ಲಿಗೆ ಹೇಳ್ಕೊಂಡು ಹೋಗೋದು, ಅಲ್ಲಿಗೆ ಹೇಳ್ಕೊಂಡು ಹೋಗೋದು. ಪಾಪ ಇದು ತುಂಬಾ ಇಷ್ಟ. ಹಿ ಲವ್ಸ್ ಕನ್ನಡ ಸಿನ್ಸಿಯರ್. ಹಿ ವಾಂಟ್ಸ್ ಟು ಕಮ್, ಹಿ ಲರ್ನ್ಸ್ ಈಸಿಲಿ. ಬಟ್ ಹಿಂಗೆ 28 ಹೇಳೋದ್ರಲ್ಲಿ ಅದಕ್ಕೆ ಮಿಸ್ ಆಗುತ್ತೆ, ಸ್ವಲ್ಪ ಕ್ಲಾಸ್ ಮಿಸ್ ಆಗುತ್ತೆ, ನಾಟ್ ಟೂ ಮಚ್ ಬಟ್ ಸ್ವಲ್ಪ. ಬಟ್ ಹಿ ಪಿಕ್ಸ್ ಇಟ್ ಅಪ್. ಮತ್ತು ಅದಕ್ಕೆ ಬೇರೆ ದೆನ್ ಹಿ ಸ್ಟಾರ್ಟ್ಸ್ ಫೀಲಿಂಗ್ ಬ್ಯಾಡ್, ಹಿ ಡಿಡ್ಂಟ್ ಡು ದ ಹೋಮ್ವರ್ಕ್. ನಾನು ಇಲ್ಲಿ ಕೂತ್ಕೊಂಡು ವೇರ್ ಈಸ್ ದ ಹೋಮ್ವರ್ಕ್ ಅಂತ ತುಳೆ ಮುಖ ಇಷ್ಟು ಸಣ್ಣ ಆಗುತ್ತೆ. ಅಷ್ಟೊತ್ತು ಅವರಮ್ಮ ನಾನು ನಾಳೆ ಎಲ್ಲ ಮಾಡಿಸಿಬಿಟ್ಟಿದ್ದೇನೆ. ನಾನು ಇನ್ನೂ ಕಾಯ್ತಾನೆ ಇದ್ದೀನಿ, ಇನ್ನೂ ಬಂದಿಲ್ಲ. ಇದು ಮಾತ್ರ ವೆರಿ ಸಿನ್ಸಿಯರ್, ರಿಯಲಿ ಲವ್ ಟು ಲರ್ನ್ ಹುಡುಗ. ಎಲ್ಲ ಕಲಿತಾನೆ ಅವನಿಗದೆ, ಎಲ್ಲ ಕಲಿತಾನೆ. ಹೌದು, ಎಲ್ಲ ಕಲಿತಾನೆ. ಅವನಿಗೆ ಪಾಪದ್ದು ಸ್ವಲ್ಪ ನಿದ್ರೆ ಮಾಡ್ಲಿ. ನೆಕ್ಸ್ಟ್ ನಚಿಕೇತ ಇದು ಇಂಟರ್ಮೀಡಿಯೇಟ್. Look here. ಇಲ್ಲಿ ನೋಡಿ. Look here. Nice. ಸ್ವಲ್ಪ ಕೆಳಗೆ ಮುಖ ಬ್ಯೂಟಿಫುಲ್. ಗುಡ್ ಜಾಬ್. ಇದು ಪುಟ್ಟ ನಚಿಕೇತ ಮೋಸ್ಟ್ ಟ್ಯಾಲೆಂಟೆಡ್, ನೋ ಡೌಟ್. ಎಲ್ಲ ಕಲಿಬೇಕು ಅಂತೆಲ್ಲ ಉಂಟು, ಆದರೆ ತುಂಬಾ ಡೈವರ್ಷನ್ಸ್ ಇದೆ. ಏನೇನೋ ಮಾಡಬೇಕಾಗಿದೆ ಅಲ್ಲಿ ನಮಗೆ. ಇದು ರೂಬಿಕ್ಸ್ ಬೇಕಾಗಿದೆ. ಆಮೇಲೆ ಅಲ್ಲಿ ಕಂಪ್ಯೂಟರ್ ಜೊತೆ ಅಪ್ಪನ ಮೇಲೆ ಎಗರಾಡಬೇಕು, ಅಮ್ಮನ ಮೇಲೆ ಎಗರಾಡಬೇಕು. ಈ ಮಧ್ಯೆ ಆ ತಂಗಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತೆ. ಓಕೆ ಅವ್ನಿಗೆ ಜೋರ್ ಮಾಡ್ರೆ ಇವ್ರು ಬೈತಾರೆ. ಏನ್ ಕಷ್ಟ ಪಾಪ, 1 ವರ್ಷ ಕಳೆದ ಗೊತ್ತುಂಟ. ಸ್ವೀಟ್ ಜಾಯ್. ನಮ್ಮ ಹತ್ರ ಮಾತ್ರ ಎಂದೂ ಒಂದು ಆರೋಗ್ಯನ್ಸ್ ತೋರಿಸಿಲ್ಲ, ಎಂದೂ ಕಾನ್ಫ್ಲಿಕ್ಟ್ ಆಗಿಲ್ಲ. ಹೇಳಿ ಚೆನ್ನಾಗಿ ಕೇಳ್ತಾನೆ, ಮಾಡ್ತಾನೆ ಪಟ ಪಟ ಅಂತ. ಬ್ಯೂಟಿಫುಲ್ ಚಾಯ್, ವೆರಿ ಹ್ಯಾಪಿ. ಇಲ್ಲ, ಸ್ಕಿಪ್ ಮಾಡಿ ಅಡ್ವಾನ್ಸ್ಗೆ ಹೋಗ್ತೀವಿ. ಮೌಲ್ವಿತಾ ಮುನಿಕೃಷ್ಣ. Monvita, turn around. Yes. ಅಲ್ಲ ನೀವು ಬನ್ನಿ. ಬನ್ನಿ ನೀವು ಬನ್ನಿ. ಮೌನ್ವಿತಾ ಮುನಿಕೃಷ್ಣ 4ನೇ ವರ್ಷ ಅವಳಿಗೆ ನಮ್ಮ ಕ್ಲಾಸಲ್ಲಿ ಇರೋದು. ಮೌನ್ವಿತಾ ಮತ್ತೆ ವೇಲಿನಾ ಬಿಹಾರ್, those two are the very first senior most students to graduate from level 4. Nobody else. Wow. I mean 7th grade, I mean 8th grade, like her, like Jivika. Gone, vanished. These two are the very first ones who came up to level 4. ಈಗ ಬುಕ್ ಹುಡುಕದೆ ಅವ್ರಿಗೆ, ನನ್ನ ಹತ್ರ ಇಲ್ಲ. ಅವ್ರಿಗೆ level 5. ಈಗ ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ, ತಗೊಂಡು ಬರ್ತೀನಿ level 5. And both of them, ಒಟ್ಟಿಗೆ ಹೇಳ್ಬಿಡ್ತೀನಿ, fantastic children, very very sincere in studies and learning, discipline, the countenance, getting along, class participation. कोई सीख रहे. Look at them and the model students. I'm very proud of them. Look here, Rihan. ಇಲ್ಲಿ ನೋಡಿ, ಎಲ್ಲ ಸ್ವಲ್ಪ ಕೆಳಗಡೆ. Nice, good job. Once again, I'm very very proud to say Diane. one of the most disciplined, most earnest, want to learn. ನೋಡಕ್ ಹೋದ್ರೆ ಮನೆಯಲ್ಲಿ ಅಮ್ಮ ತೆಲುಗು, ಅಪ್ಪ ಕನ್ನಡ, ಆ ಕಡೆ ಈಗ ಮತ್ತೆ ಇನ್ನೊಂದು ಯಾವುದೋ ಒಂದು ಕಾನ್ಫ್ಲಿಕ್ಟ್ ಆಯ್ತು ಅವನಿಗೆ, ಐ ಫರ್ಗಾಟ್ ನೌ. Anyway, so all this
but the child focuses immensely. Karate, galate, ಅದ್ಭುತ ಹೇಳೋದೆ. ಕರಾಟೆ ಡ್ರೆಸ್ ಹಾಕೊಡ್ತಾ ಕ್ಲಾಸ್ಗೆ ಬರೋದು. ಹಾಗೆ ಮೋಸ್ಟ್ ಆಫ್ ದ ಟೈಮ್ ಕರಾಟೆ ಡ್ರೆಸ್ ಹಾಕೊಡ್ತಾ ಕಾಲು ಕೊಡ್ತಾ ಇಲ್ಲಿ ಪಾಠ. But excellent. So proud to have all these children. ಇದು ಸ್ಪೆಷಲ್ ಅವಾರ್ಡ್ಸ್ ಅಟೆಂಡೆನ್ಸ್ ಚೆನ್ನಾಗಿದ್ದು, ಬರಹ, ಕನ್ನಡ ಓದೋದು. ವಿಹಾನ್ ಮನು ಸ್ಪೆಷಲ್ ರಿಕಗ್ನೈಸೇಷನ್ ಕನ್ನಡ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ವಿಹಾನ್ ಗೋ. ಇವ್ರ ಅಮ್ಮ ತಿಪ್ಪರ್ದಾಗ ಹಾಕ್ಬಿಡ್ರು. ಆದ್ರೂ ಅವ್ನ ಕ್ಲಾಸಿಗೆ ಬರಕ್ಕಾಗಲ್ಲ, ಟೈಮಿಂಗ್ ಕ್ಲಾಸ್. ಅವ್ರಮ್ಮನ್ಗೆ ಏನಾದ್ರು ಮಾಡಿ ಇವ್ನ ಕನ್ನಡ ಕ್ಲಾಸಲ್ಲಿ ಹಾಕ್ಬೇಕು. ಆದ್ರೆ ಆಗಲೇ ಇಲ್ಲ. ತುಂಬಾ ಟ್ರೈ ಮಾಡಿದವಳು, ಎಳೆದಾಡಿ ಕೊನೆಗೆ ಅವಳು ಸೊರಗ ಹೋದ್ಲು. ಮೊದಲೇ ಹೊಡ್ಕೊಂಡಿದ್ದಾಳೆ, ಕೊನೆಗೆ ಅತ್ಲಾಗ ಬಿಟ್ಟು ಹಾಕಿದ್ರು. But the boy did not give up. ಯಾವ ಕನ್ನಡ ಪ್ರೋಗ್ರಾಮ್ he want to participate. He last year ನೋಡಲ್ಲ ಗೋಂದರ ದಾಸಲ್ಲಿ he stole the show. ಹಾಗೆ everything he wants to be there. He wants to learn. ಈ ಸಲ ಒಂದು ಪದ್ಯ ಕಲೀಲಿಲ್ಲ. ನಾನು ಹೇಳಿದೆ ಅವನಿಗೆ, ನಾವು ಇದ್ರ ಮಾಡೋದು ನೀನು ಕಲೀಲಿಲ್ವಾ, ಸೊ ಯು ಆರ್ ನೋ ಗುಡ್, ದೆನ್ ಯು ಗೋ ದೇರ್, ಎವ್ರಿಬಡಿ ವಿಲ್ ಲಾಫ್ ಅಟ್ ಯು, ಇಟ್ಸ್ ಅಪ್ ಟು ಯು ಅಂತ ಬಂದ್ಬಿಟ್ಟೆ. ಸೀರಿಯಸ್ ಆಗಿ ನಾನು ನೋಡ್ದ, ಆಟ ಹಿಡಿದು ಕೂತ್ಕೊಂಡ. 2 ದಿವಸದಲ್ಲಿ ಅವ್ರ ಅಮ್ಮ ಕನ್ಸೂರು ನೋಡಿ ವಿಹಾನ್ ಕಲ್ತ್ಬಿಟ್ಟ ಅಂತ ಹೇಳಿ. Thank you Vihan for participating. This year you should join. ಅಯ್ಯೋ ಅವ್ರ ಅಮ್ಮ ಅವಳು ಹೋಗ್ತಾರೆ. ಇಲ್ಲ ಯಾಕೆ ಸ್ಪೆಷಲ್ ಅಂತ ಲತಾ ಮೇಡಮ್ ಹೇಳ್ತಾರೆ. ಅದಿರಾ ಗುರ್ರಂ ವಿಹಾನ್ ಸ್ಪೆಷಲ್ ಯಾಕಂತ ಹೇಳಿ. ಅದಿರಾ ಕನ್ನಡ ಕ್ಲಾಸಲ್ಲಿ 3 ಕ್ಲಾಸ್ ಮಾಡಿದೆ ನಾನು. ಹೇಳಿ. ಒಟ್ಟು ಇರೋದು 10 ಜನ, ಆದ್ರೆ 3 ಲೆವೆಲ್ ನಲ್ಲಿ ಇದ್ದಾರೆ. ಐ ಡಿಡ್ ನಾಟ್ ವಾಂಟ್ ಟು ಚೀಟ್ ದೆಮ್ ಔಟ್ ಆಫ್ ಈಚ್ ಲೆವೆಲ್. ಸೊ 3 ಲೆವೆಲ್ ಮಾಡಿದೆ. ಫಸ್ಟ್ 3 ಡಿಫರೆಂಟ್ ಡೇಸ್ ಮಾಡಿದೆ. ಆಮೇಲೆ ಸೇಮ್ ಡೇ 3 ಟೈಮ್ಸ್ ಮಾಡಿದೆ. ಲೆವೆಲ್ 1 ಇವ್ರು 3 ಜನ, ಲೆವೆಲ್ 2 ಎಲ್ಲಿ ಇವ್ರುಗಳು 5 ಜನ, ಆಮೇಲೆ ಲೆವೆಲ್ 3 ಅವರಿಬ್ರು, ಈಗ ಲೆವೆಲ್ 4 ಅವರಿಬ್ರು. ಸ್ಪೀಕರ್ ಬರ್ತದೆ, ಆನ್ ಆಗಿದೆ ಅಂಡ್ ಹೌದಾ ಈಗ ಬರ್ತದೆ. ಸೊ 3 ಲೆವೆಲ್ ನಲ್ಲಿ ಇದ್ದು, ಒಂದೊಂದು ಲೆವೆಲ್ ನಲ್ಲೂ ನಾನು almost everybody first time. I'm extremely proud to share with you for the first time in 7 years 92% attendance and about 94% homework actually. ಒಂದಿಬ್ರು ಮಕ್ಕಳು they couldn't help it, not that they didn't want to, they couldn't help it, schedule clash, so because of them 0.8 ಹೋಯ್ತು. ಇಲ್ಲ ಹೋದ್ರೆ 100% ಬರ್ತಿತ್ತು. ಫಸ್ಟ್ ಟೈಮ್ ಐ ನೆವರ್ ಹ್ಯಾಡ್ ಟು ಆಸ್ಕ್ ಹೋಮ್ವರ್ಕ್ ಮಾಡ್ತೀಯಾ. ವೆರಿ ರೇರ್ಲಿ ಎವ್ರಿಬಡಿ's homework is ready, everybody's in the class, perfect, right on time. We went on so beautifully, so nicely. I'm very proud. ಬೇಕಾದ್ರೆ ಅಂತ ಮಕ್ಕಳು ಎಷ್ಟು ಜನರನ್ನು ಮಾಡ್ಬೋದು ನಾವು. Such wonderful children, very enthused. And Adira stopped the it's hard to judge. Everybody were good, everybody were great. ಇದರಲ್ಲಿ ಒಂದಷ್ಟು ಸ್ವಲ್ಪ ಡಿಫ್ರೆನ್ಸ್ ನೋಡಿ ನಾನು ಯಾರಾದರೂ ಒಬ್ಬರು ಕೊಡಬೇಕು. ಆ್ಯಂಡ್ ಸೊ ಫಾರ್ ದ ಲೋವರ್ ಲೆವೆಲ್ ಐ ಗೇವ್ ಅದಿರಾ ಕ್ಲಾಸ್ ಪಾರ್ಟಿಸಿಪೇಷನ್. ಅವಳು ಅಷ್ಟೇ, ಇವನು ಅಭಿಯುಕ್ತನೂ ಅಷ್ಟೇ. ಕ್ಲಾಸ್ ಪಾರ್ಟಿಸಿಪೇಷನ್ ಸೂಪರ್. ಆಮೇಲೆ ಹೋಮ್ವರ್ಕ್, ಆಮೇಲೆ ಕಂಟ್ರೋಲ್ಡ್ ಬಿಹೇವಿಯರ್, ಆಲ್ ದಿಸ್ ಐ took it to grand maturity level. So she's getting the special award for attendance, homework, class participation. Thank you. Now next level, second level is
Vansh Koka, he's not here. Sweetest child, level 2, same thing. Attendance and class participation, homework, very controlled behavior. That's Vansh Koka. Now, the advanced class, Vihan Venkatri. And both of them are equally good. They were wonderful. You know, only criteria that different. Last year she got Monvita, so ee sala Vihan Korana anta heli. So both of them are extremely good. Very, very. I will tell you, not just in Kannada class. These kids will do extremely well in their normal, regular school also. Controlled behavior, very good participation, and on-time homework, discipline. Bravo. I'm so proud. You know what? Avani Hariraman ಕೊಟ್ಟಿಲ್ಲ. ಅದು ಅವನಿ ಹರಿರಾಮಂದು. ಅವನಿ ಪ್ರಭು ಇವತ್ತು ಬಂದಿಲ್ಲ, ಅವ್ರ ತಂದೆದೇನೋ ಫಂಕ್ಷನ್ ಅಂತ. ಅವಳು ಮತ್ತೆ ಹರಿರಾಮ್ ಹೇಮಂತ್ ಇಬ್ರು ಇಲ್ಲಿಲ್ಲ. ದೇ ಆರ್ ಆಲ್ಸೋ ಗ್ರಾಜುಯೇಟ್ಸ್. ಥ್ಯಾಂಕ್ ಯು. ಈ ಬಂದಿರುವ ಶ್ರೀಮತಿ ಪಾರ್ವತಿ ಅವರನ್ನ ವೇದಿಕೆ ಮೇಲೆ ಕರೆಯೋಣ. ಪ್ರೀತಿಯ ಕನ್ನಡಿಗರೇ ಹಾಗೂ ದೇಶಾಭಿಮಾನಿಗಳೇ ಮತ್ತು ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪಾರ್ವತಿ ಅಂತ. ನಾನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಿಂದ ಬಂದಿರುತ್ತೇನೆ. ಇಲ್ಲಿ ನನ್ನ ಮಗಳು ಮತ್ತು ಹಳೆಯ ಮಕ್ಕಳನ್ನು ನೋಡಿಕೊಂಡು ಹೋಗಲು ಆಗಾಗ ಬರ್ತಿರ್ತೇನೆ. ಈ ಒಂದು ಸಮಯದಲ್ಲಿ ನನಗೆ ಇಂಥ ಒಂದು ಸಮಾಜದಲ್ಲಿ ಪಾರ್ಟಿಸಿಪೇಟ್ ಮಾಡಿಸಕ್ಕಂಥ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ಆಯಿತು. ಹಾಗೂ ಮತ್ತೊಂದು, ನಾನು ನಿಮ್ಮಲ್ಲಿ ಮಕ್ಕಳ 10 ಸಪ್ತಪದಿಗಳನ್ನು ದಾಟಿಕೊಂಡು ಇಲ್ಲಿ ಬಂದು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಬಂದಾಗ ಅವರ ಮಕ್ಕಳುಗಳು ಕನ್ನಡದಲ್ಲಿ ಕನ್ನಡ ಭಾಷೆ ಮಾತಾಡಿದಾಗ ತುಂಬ ಸಂತೋಷ ಆಗುತ್ತೆ. ಮಕ್ಕಳು ಅಪ್ಪ, ಅಮ್ಮ, ತಂದೆ, ತಾಯಿ, ಅಜ್ಜ, ಅಜ್ಜಿ ಎಂದು ಮಾತನಾಡಿದಾಗ ಎಲ್ಲಿಲ್ಲ ಸಂತೋಷ ನಮಗೆ ಅನಿಸುತ್ತೆ. ಆದ್ದರಿಂದ ನಾವು ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದರೆ ಕನ್ನಡ ಭಾಷೆಯ ಬಗ್ಗೆ ಕಲಿಸ್ಬೇಕು. ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬಂದು ನಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ಬಂದಿರುತ್ತೇವೆ. ಆದರೆ ನಮ್ಮ ಕನ್ನಡ ಭಾಷೆ, ನೆಲ, ದೇಶದ ಬಗ್ಗೆ ನಾವು ಅಭಿಮಾನವನ್ನು ಕೇಳ್ಕೊಡ್ಬೇಕು ಮಕ್ಕಳಿಗೆ. ಆದ್ದರಿಂದ ನಾನು ಎಲ್ಲರಲ್ಲೂ ಮಕ್ಕಳಿಗೆ ಒಂದು ಸ್ವಲ್ಪ ಕನ್ನಡ ಭಾಷೆಯ ಬಗ್ಗೆ ಹೇಳ್ಕೊಡಿ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಕನ್ನಡವನ್ನೇ ಸ್ವಲ್ಪ ಮಾತಾಡಿಕೊಂಡು ಹೇಳ್ಕೊಡ್ಬೇಕು. ಮತ್ತು ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥವರೆಗೂ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಒಂದು ಪ್ರಶ್ನೆ ಇಲ್ಲಿ ನಮ್ಮ ಕನ್ನಡದ ಮತ್ತು ಭಾರತೀಯ ಹಾಗೂ ನಾವು ಲತಾ ಮೇಡಮ್ ಅವರು ತುಂಬಾ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಮ್ಮ ಕನ್ನಡದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದಾರಲ್ಲ, ಅದು ನಶಿಸಿ ಹೋಗದಂಗೆ ಅದು ಹಾಗೆ ಉಳ್ಕೊಳ್ಳಿ ಅಂತೇಳಿ ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದಾರಲ್ಲ, ಅದನ್ನು ಅವರ ತಂದೆ ತಾಯಿಗಳು ಸಹ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಯಾವುದೇ ಊರಲ್ಲೇ ಇರಲಿ, ಯಾವುದೇ ದೇಶದಲ್ಲೇ ಇರಲಿ, ನಾವು ಹುಟ್ಟಿದ ಭಾಗ, ಹುಟ್ಟಿದ ನಾಡು, ಹುಟ್ಟಿದ ದೇಶ, ಅದರ ಬಗ್ಗೆ ನಾವು ಮಕ್ಕಳಿಗೆ ಅಭಿಮಾನ ತೋರಿಸ್ಬೇಕು. ಇಂಗ್ಲೀಷ್ ಆಗಲಿ ಯಾವುದೇ ಆಗಲಿ ಕಲೀಲಿ, ಅದು ಎಜುಕೇಷನ್ ಅಂದರೆ ಬೇಕೇ ಬೇಕದು, ಅದು ಮಕ್ಕಳ ಭವಿಷ್ಯಕ್ಕೆ. ಆದರೂ ಭಾಷೆ ಬಗ್ಗೆ ನಾವು ಒಂದು ಸ್ವಲ್ಪ ಮಕ್ಕಳಿಗೆ ಅಭಿಮಾನವನ್ನು ತೋರಿಸ್ಬೇಕು. ಯಾಕೆಂದರೆ ಹುಟ್ಟಿದ ನಾಡು, ಅಲ್ಲಿ ಒಳ್ಳೊಳ್ಳೆ ಕವಿಗಳು, ನಾವು ಹುಟ್ಟಿರ್ತಕ್ಕಂಥ ನದಿಗಳು, ಅವೆಲ್ಲ ನೋಡಿದಾಗ ನಮ್ಮಲ್ಲಿ ಸಿಗತಕ್ಕಂಥ ಒಂದು ಸಂತೋಷ ಇಲ್ಲಿ ಸಿಗೋದಿಲ್ಲ. ಆದ್ದರಿಂದ ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಒಂದು ಪ್ರಶ್ನೆ, ನಮ್ಮ ಕನ್ನಡ ಸಮುದಾಯ ಮತ್ತು ನಮ್ಮ ಭಾರತೀಯ ಸಮುದಾಯ ಹಾಗೂ ನಾವು ಇಲ್ಲಿ ಅವ್ರ ತಂದೆ ತಾಯಿಗಳಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಆದಷ್ಟು ನೀವು ಮನೆಯಲ್ಲಿ ಕನ್ನಡ ಹೇಳ್ಕೊಡಿ. ಅದು ನಿಮಗಷ್ಟೇ ನಶಿಸಿ ಹೋಗ್ಬಾರ್ದು. ಅದು ಮುಂದೆ ನಾನು ಹೇಳ್ದೆ, ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ನಂತರ ಮಕ್ಕಳು ಕನ್ನಡ ಭಾಷೆ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ದೇಶದ ಬಗ್ಗೆ ಅಭಿಮಾನ ಬರಬೇಕು. ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಅಲ್ಲಿ, ಓದಿದ್ದು ಅಲ್ಲಿ,
ನಾವು ಸೇವೆ ಮಾಡೋದು ಬೇರೆ ಕಡೆ ಅನ್ನೋ ರೀತಿ ಆಗ್ಬಾರ್ದು. ತಪ್ಪಿದ್ದಲ್ಲಿ ಕ್ಷಮಿಸಿ. ಇಲ್ಲ ತಪ್ಪೇನಿಲ್ಲ, ಕರೆಕ್ಟ್ ಪಾಯಿಂಟ್. ಇವರೆಲ್ಲ ನಿಮ್ಮನ್ನು ಹೇಗೆ ನೋಡ್ಕೋತಿದ್ದಾರೆ ಅಂತ ನನ್ನ ಪ್ರಶ್ನೆ. ನಮ್ಮ ಕನ್ನಡ ಅಲ್ಲ, ಸವಿತಾ ರವಿಶಂಕರ್ ಸ್ಪೀಚ್ ಅಂತ ಅದಿಲ್ಲ ಅದರಲ್ಲಿ ಹೇಳು. ಇವಾಗ ಸ್ಪೀಚ್ ಪ್ರೋಗ್ರಾಮ್ ಒಂಚೂರು ಚೇಂಜ್ ಆಗಿದೆ. ಇವಾಗ ನಾನು ಕನ್ನಡ ಪುಸ್ತಕಗಳನ್ನ ಮಕ್ಕಳಿಗೆ ಪ್ರೆಸೆಂಟ್ ಮಾಡಿದೆ. ಆ ಈಗ ಪದ್ಯಗಳು ಹೇಳಿರಲ್ಲ, ಮಸಾಲೆ ದೋಸೆಯಿಂದ ಹಿಡಿದು ನಾನು ಯಾರು ಗೊತ್ತೇ, ಅದು ಯಾರು ಬರೆದ್ರು ನಿಮಗೆ ಗೊತ್ತೇ? ಅದು ಬರೆದಿದ್ದು ಸವಿತಾ ರವಿಶಂಕರ್ ಅಂತ ನಮ್ಮವರು ನಾರ್ತ್ ಕೇರಳದಲ್ಲಿದ್ದಾರೆ. ಕನ್ನಡ ಟೀಚರ್ ಬಹಳ ವರ್ಷದಿಂದ. ತುಂಬ ಜನಕ್ಕೆ ಇಲ್ಲಿ ಗೊತ್ತು ಕೂಡ ಅವರನ್ನ. ವಂಡರ್ಫುಲ್ ಲೇಡಿ. ಅವರು ಆ ಪುಸ್ತಕ ಬರೆದಿರೋದು, ಆ ಪದ್ಯಗಳನ್ನೇ ನನ್ನ ಮಕ್ಕಳ ಹತ್ರ ಕಲಿಸಿದ್ದು. ಆ ಪುಸ್ತಕನ ನಾನು ಅವ್ರ ಹತ್ರ ಕೊಂಡುಕೊಂಡು ತಗೊಂಡು ಬಂದೆ. ನಾನು ಈಗ ಹೇಳ್ತೀನಿ ನಿಮಗೆ, ಸಾಧ್ಯ ಆದರೆ ನೀವು ಆ ಪುಸ್ತಕ ಕೊಂಡುಕೊಂಡು ಪ್ರೆಸೆಂಟ್ ಮಾಡೋಕ್ಕೆ ಕ್ರಿಸ್ಮಸ್ಗೆ ಅದಕ್ಕೆ ಇದಕ್ಕೆ ಕನ್ನಡದ್ರು ಅದು ಕೊಂಡುಕೊಳ್ಳಿ. ಅದು ಕೊಂಡ್ಕೊಂಡ್ರೆ ಆ ಪುಸ್ತಕದ ಬೆಲೆ $10 ಪೂರ್ತಿ ಅವರು ಕರ್ನಾಟಕದಲ್ಲಿ ಶಾಲೆಗಳು ಕೊಡ್ತಾರೆ. 1 ಕಾಸು ಒಬ್ಬರು ತಗೊಳ್ಳಲ್ಲ. ಅದಕ್ಕೆ ನಾನು ಅಷ್ಟು ಜನರಿಗೆ ಎಲ್ರಿಗೂ ಅದನ್ನು ಕೊಂಡ್ಕೊಂಡೆ, ಯಾಕೆಂದರೆ ಅದರಿಂದ ಒಂದು ಧರ್ಮ ಕಾರ್ಯ ಆಗುತ್ತೆ. ಸೊ ನೀವು ಸಹ ಕೊಂಡ್ಕೊಳ್ಳಿ ಆ ಪುಸ್ತಕ, ಸವಿತಾ ರವಿಶಂಕರ್ ಅಂತ ಹೇಳಿ. ಇವಾಗ ಅವರು ನಮಗೆ ಬಹಳ ಸಂತೋಷ ಆಯಿತು, ಅವರಿಗೆ ಮಕ್ಕಳದ ಹಾಡು ಎಲ್ಲ ಕೇಳಿ. ಈಗ ಅವ್ರ ಮೆಸೇಜನ್ನ ಬೆಂಕಿ ಬಸಣ್ಣನವರು ಪ್ರಸಾರ ಮಾಡ್ತಾರೆ, ಕೇಳೋಣ. ಮುಂದಿನ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ. ಸವಿತಾ ರವಿಶಂಕರ್ ಅವರು ಇದಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕಿತ್ತು, ವೈಯಕ್ತಿಕ ಕಾರಣಗಳಿಂದ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಬರಬೇಕಾದ್ರೆ ಶಿ ಸೆಂಟ್ ಮೆಸೇಜ್ ನಿಮಗೆಲ್ಲ ಹೇಳಿ ಅಂತ. ಸವಿತಕ್ಕ ನಾಕಾಂತಿನವ್ರಿಗೆ ಅವರ ಮೆಸೇಜ್ ಓದ್ತಾ ಇದ್ದೀನಿ. ಪ್ರೀತಿಯ ಕನ್ನಡದ ಪುಟಾಣಿಗಳೇ ಮತ್ತು ತಂದೆ ತಾಯಿಗಳೇ, ನಿಮಗೆಲ್ಲ ನನ್ನ ಪ್ರೀತಿಯ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ನಾನು ಕಾರಣಾಂತರಗಳಿಂದ ವೈಯಕ್ತಿಕವಾಗಿ ಫಿಸಿಕಲಿ ನಿಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಲು ಆಗುತ್ತಿಲ್ಲ, ಕ್ಷಮೆ ಇರಲಿ. ಆದರೆ ನನ್ನ ಶುಭಾಶಯಗಳು ನಿಮ್ಮ ಜೊತೆ ಇವೆ. ನಾನು ಮುಂದೆ ಆಲ್ಬನಿಗೆ ಬಂದಾಗ ನಿಮ್ಮನ್ನೆಲ್ಲ ಖಂಡಿತ ಭೇಟಿಯಾಗಲು ಎದುರು ನೋಡುತ್ತಿದ್ದೇನೆ. ನೀವೆಲ್ಲ ಕನ್ನಡ ಕಲಿ ಶಾಲೆಯಲ್ಲಿ ಕನ್ನಡ ಅಕ್ಷರ ಬರೆಯೋದು ಓದೋದು ಕಲಿತಿದ್ದೀರಿ ಮತ್ತು ಕನ್ನಡ ಪದ್ಯ ಹಾಡೋದನ್ನು ಕಲಿತಿದ್ದೀರಿ. ತುಂಬ ಖುಷಿಯಾಗಿದೆ. ನನ್ನ ಪರವಾಗಿ ನಿಮ್ಮ ಗುರುಗಳಾದ ಲತಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ನೀವು ಕನ್ನಡದಲ್ಲಿ ಮಾತನಾಡಿದಾಗ ನಿಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಟೀಚರ್ಸ್ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತದೆ. ನಿಮಗೆ ಅಂತಲೇ ನಾನು ಕನ್ನಡ ಮಕ್ಕಳ ಪದ್ಯಗಳನ್ನು ಬರೆದಿದ್ದೀನಿ. ಬಣ್ಣದ ಚಿತ್ರಗಳಿಂದ ಪುಸ್ತಕ ಮಾಡಿಸಿದ್ದೀನಿ. ನಿಮಗೆ ಪುಸ್ತಕ ಇಷ್ಟ ಆಯ್ತಾ? ಪದ್ಯ ಎಲ್ಲ ಓದಿ ಕಲಿಯಿರಿ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡವನ್ನು ಓದಿ ಕಲಿತು ಜಾಣರಾಗಿ. ಥ್ಯಾಂಕ್ ಯು ಸವಿತ. ಈಗ ನನ್ನ ತಮ್ಮ ಅವ್ಯುಕ್ ಶ್ರೀವಾಸ್ತವ ಮತ್ತು ಅವ್ಯಾನ್ ಕಾಲಿನಪುರ್ ಹಾಗೂ ಅದಿರಾ ಗೂರಂ ಇಂದ ಶ್ಲೋಕಗಳ ವಾಚನ. ಒನ್ ಬೈ ಒನ್. ಅವಿ ಅದು ಆಗಲೇ ಓದಕ್ಕೆ ಓಹೋ ಏನು ರೌಡಿ. ನಮಸ್ಕಾರ. ನಮಸ್ಕಾರ. I will say shloka number 9.26. Okay. Wow. Patram pushpam phalam toyam yomi bhakta prayakshati tadaham bhakte uparhatam asnami prayatatmanah. Now I'm going to say shloka number 9.27. Yat karoshi yadasnasi yat johoshi tadasi yat tapasyasi konteya tat karushva madarpanam
Now I'm going to say shloka number 7.7. Mattah parananyata kinjitasti dhananjaya mai sarvam idam protam sutre manikana iva. Now I'm going to say shloka number 2.41. Vivasayatmika buddhir ekeha guru nandana poshakayanantascha buddhayo vyavasayina. Now I'm going to say shloka number 7.1. Shri Bhagavanuvacha Maya Saktamana Partha Yogam Janjanmadashraya Asamishayam Samagramam Itagnyasasi Kachunu. Now I'm going to say 7.16. Chaturvida bhajante mam janasukti norjuna arto jignasuratati jnani cha bhartashava. Now I'm going to say shloka number 10.9. Majjita matgata prana bodhayanta parasparam Katayantasraman nityam dushyamti charamanti cha. Shloka number 4.7. Yada yada hi dharmasya bhavati bharata abhyutanam adharmasya adhatmanam srujamyam. Now I'm going to say shloka number 4.8. Paritranaya sadhuna vashayata dushkritam dharma samstapanarthaya sambhavami yuge yuge. Namaskara. ನನ್ನ ಹೆಸರು ಅಭಿಕ್ ಶ್ರೀವಾಸ್ತವ. ನನ್ನ ಅಪ್ಪನ ಹೆಸರು ನವೀನ್ ಶ್ರೀವಾಸ್ತವ. ನನ್ನ ಅಮ್ಮನ ಹೆಸರು ಸುಪ್ರಿಯ ಶ್ರೀವಾಸ್ತವ. ನನ್ನ ಅಕ್ಕನ ಹೆಸರು ಶ್ರೇಯಾ ಶ್ರೀವಾಸ್ತವ. Good job, Abhi. Now we have Abhiyan Kalyanpur. Kalyanpur. Good, good. ದೂರ ಈ ಕಡೆ ಬನ್ನಿ. ಶೂಸ್ ದೂರ ದೂರ ಇಡಿ. ಫೋಟೋದ ಬರ್ಬಾರ್ದು. ಬಂದ್ರೆ ಪರವಾಗಿಲ್ಲ. ನನ್ನ ಹೆಸರು ಅವ್ಯಾನ್ ಕಲ್ಯಾಣ್ಪುರ್. ನನ್ನ ಅಪ್ಪನ ಹೆಸರು ಅಜಯ್ ಕಲ್ಯಾಣ್ಪುರ್. ನನ್ನ ಅಮ್ಮನ ಹೆಸರು ಚೇತಾದೆ ಕಲ್ಯಾಣ್ಪುರ್. ನನ್ನ ತಂಗಿ ಹೆಸರು ಉಜ್ಜ ಕಲ್ಯಾಣ್ಪುರ್. ಇಂದು ನಾನು ಯಾಕೆ ಬೇಕು ಹರುತ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಥಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತಮಾತರಂ. ಹಿಂದೂ ಧರ್ಮಂ ಸಮಾಜಂ ಚ ಪವಿತ್ರಾಂ ಸಂಸ್ಕೃತಿಂ ತಥಾ ಸಂರಕ್ಷಣನ ಕುರ್ಯಾಮ ವಿಶ್ವಂ ಶಾಂತಿ ಸಮನ್ವಿತಂ. ಕರಾಗ್ರೆ ವಸತೆ ಲಕ್ಷ್ಮೀಃ ಕರಮಧ್ಯೆ ಸರಸ್ವತಿ करमूले स्थिता गौरी प्रभाते करदर्शनम्. अन्नपूर्णे सदा पूर्णे शङ्करे प्राणवल्लभे ज्ञानवैराग्यसिद्ध्यर्थं भिक्षां देहि च पार्वती. माता च पार्वती देवी पिता देवो महेश्वरः. बान्धवा शिवभक्ताश्च स्वदेशो भुवनत्रयम्.
शुभं करोति कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते रामं स्कन्दं हनुमन्तं वैनतेयं मृगोदरं शयने स्मरे नित्यं दुःस्वप्नस्तस्य नश्यति आकाशात् पतितं तोयं यथा गच्छति सागरं सर्वदेव नमस्कारः श्रीकेशवं प्रति गच्छति आचार्यात् पादमादत्ते पादं शिष्यस्वमेधय पादं सब्रह्मचारिभिः पादं कालक्रमेण च उद्यमं साहसं धैर्यं बुद्धिक्षत्तिः पराक्रमः षडेते यद्वर्तन्ते तत्तदेव सहायकृत् ಪೂಜಾರಿಗಳಿಗಿಂತ ನಾಲ್ಗೆ ತಿರುಗೋದು ನೋಡಿ ಎಲ್ಲ ಮಮ್ಮಿ ಟ್ರೈನಿಂಗ್. ನೆಕ್ಸ್ಟ್ ವೆರಿ ನೈಸ್ ಮಾಮ್. ಹೌದು Good job, Avyan. Next we have Avani Santosh. ಅಲ್ಲ ಅಧೂರ. ಹೌದಾ? ಓಕೆ ಓಕೆ ಓಕೆ. ಆಮೇಲೆ ಅವಳು ದಿಯಾನು ಇದ್ದಾಳೆ. ದಿಯಾ ಅದಾದ್ಮೇಲೆ ದಿಯಾ. ಅವನಿ ಕಮ್ ಫ್ರೆಂಡ್ ಒನ್ ಸ್ಟೆಪ್. ಯಾ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा गुरवे सर्वलोकानां विसजे भवरोगिणां निधये सर्वविद्यानां दक्षिणामूर्तये नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शङ्करं शङ्कराचार्यं केशवं बादरायणं सूत्रभाषाकृतौ वन्दे भगवन्तौ पुनः पुनः ಶಾರದೆ ಮಾತೆ ನಮ್ಮಮ್ಮ ಓದು ಬರಹ ನೀಡಮ್ಮ ವಂದಿಸಿ ಬೇರುವೆ ನಾನಮ್ಮ ಎಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಮುದ್ದು ಮಕ್ಕಳು ನಾವಮ್ಮ ಎತ್ತಿಯಾಡಿಸು ನೀನಮ್ಮ ವಂದಿಸಿ ಬೇಡುವೆ ನಾನಮ್ಮ ಎಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಹರಿಶಿನ ಕುಂಕುಮ ಹೂವಿಂದ ಅನುದಿನ ಪೂಜೆಯ ಮಾಡುವೆನು ವಂದಿಸಿ ಬೇಡುವೆ ನಾನಮ್ಮ ಎಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಬ್ರಹ್ಮನ ರಾಣಿ ನೀರಮ್ಮ ವೀಣಾಪಾಣಿ ಶಾರದಮ್ಮ ಮನಕ್ಕೆ ಮಂಗಲ ನೀರಮ್ಮ ಎಂದಿಗೂ ಕೈ ಬಿಡಬೇಡಮ್ಮ ಎಂದೆಂದಿಗೂ ಕೈ ಬಿಡಬೇಡಮ್ಮ ಅವ್ನಿ ಅಮ್ಮನ ಹೆಸರು ದೀಪಾ ಅಪ್ಪನ ಹೆಸರು ಸಂತೋಷ್ ಅಜ್ಜಿ ಬಂದಿದ್ದಾರೆ ಅಜ್ಜಿ ಹೆಸರು ಅಜ್ಜಿ ಯುವರ್ ಬ್ರದರ್ ಕ್ರಿಶ್ಚಿಯನ್ ಓಕೆ ಅಜ್ಜಿ ಹೆಸರು ಅಜ್ಜಿ 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 ಹೆಸರು ಕಳಿಸ್ಬೇಕು ಎಂದರು ಅವರು ಸಂತೋಷ್ ಅಪ್ಪಮ್ಮ ನೇಮ್ ಕೂತ್ಕೋ ಬಾಬುಟ್ಟ Next we have Adhira Guram.
ಆಮೇಲೆ ಈಗ ಹಾಕಿ ನೆಕ್ಸ್ಟ್ ದಿಯಾ ಅದೇನೆಲ್ಲಾದ್ರೂ ಒಂದು ಕಡೆ ಮರ್ತು ಬಿಡಬೇಡಿ. ಇಲ್ಲ ಇಲ್ಲ ಅವ್ರು ಸಾಂಗ್ ಓಕೆ ಓಕೆ. ನಮಸ್ತೆ, ನಾನು ಇಂದು ಬೆತ್ತವನ್ ಎಂಬ ಸಂಗೀತಗಾರನ ಪರವಾಗಿ ಸಂಗೀತವನ್ನು ನುಡಿಸುತ್ತೇನೆ. ಫೋನ್ ತಗೊಳ್ಳಿ, ಮೈಕ್ರೋಫೋನ್. ಹಾಂ, ಗೋನ್ ಪುಟ್ಟ, ಗೋನ್ ಪುಟ್ಟ. ಹಾಂ, ಶ್ರೀಕುಮಾರ್ ಮೈಕ್ ನೋಡಿ. ವೆರಿ ನೈಸ್. Beautiful. How was it? Very good. ಗುಡ್ ಜಾಬ್ ಅದಿರಾ. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ನಗೆ ಹನಿಗಳು. ಸುಮ್ಮನೆ ಹೇಳು ದಿಯಾ ಅಂತ ಹೇಳು. ಸಾರಿ, It's not part of the schedule. Just say Diya. Okay, Okay, song by Diya. Song by Diya. That's it. Diya. Wow. ವೃತ್ತಿಯ ಗರಿಕಿಟ್ಟಪ್ಪ ತತಿಕೊಡುತ್ತಿ ತಟ್ಟಪ್ಪ ತಾರಿ ವೃತ್ತಿ ಕೆಪ್ಪಗಿಸಿತ್ತು ಕಟ್ಟಪ್ಪ ಮೈಕ್ ಇನ್ನು ಕೆಳಗೆ. ವೃತ್ತಿಯ ಗರಿಕಿಟ್ಟಪ್ಪ ತತಿಕೊಡು ವೃತ್ತಿ ತಟ್ಟಪ್ಪ ತಾರಿ ವೃತ್ತಿ ಮೈಕ್ ಕೆಪ್ಪಗಿಸಿತ್ತು ಮೈಕ್ ಹತ್ರ ಹೇಳಿ ಅಂತ ಹೇಳಿ. ಕಾಸಿಗೆ ಕಟ್ಟಪ್ಪ. Look here. Diya, look here. Smile. All right, good job. Good job, Diya. Good job, Diya. Okay, ಮುಂದಿನ ಕಾರ್ಯಕ್ರಮ ನಗೆ ಹನಿಗಳು written by ಶ್ರೀ ಬಸವರಾಜ್ ಬೆಂಕಿ. ಇವತ್ತು ಶ್ರೀ ಧರಣಿ ಮೂರಂಟಿ ಹಾಗೂ ಶ್ರೀ ರವಿ ಯಲಕರ್ ಸೈಡ್ ಮಾಡ್ತಾರೆ. ಎಲ್ಲ ಪನಿಷ್ಮೆಂಟ್ ಕೊಟ್ಟಮೇಲೆ ಅಕ್ಸೆಪ್ಟ್ ಏನಿಲ್ಲ. ಬೆಂಗಳೂರು ಪನಿಷ್ಮೆಂಟ್ ಅದಕ್ಕೆ ಪನಿಷ್ಮೆಂಟ್ ಅಂತ ಏನಿಲ್ಲ. ಈ ಮಕ್ಕಳು ಕನ್ನಡದಲ್ಲಿ ಅಥವಾ ಈ ಸಾಂಗ್ಗಳನ್ನು ಹಾಡಿದ್ದಾಯಿತು, ವಚನಗಳನ್ನು ಹಾಡಿದ್ದು ಅದನ್ನೆಲ್ಲ ನೋಡಿದರೆ ನೆಕ್ಸ್ಟ್ ಇಯರ್ ನಮ್ಮ ಲಾಸ್ಟ್ ಬೆಂಚ್ದವ್ರಿಗೆ ಕನ್ನಡ ಕಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅನ್ಸುತ್ತೆ. ಈಗ ಗೊತ್ತಾಗತ್ತೆ ನಮ್ಮ ಕನ್ನಡ ಎಷ್ಟು ಬರುತ್ತೆ ಅಂತ. ನಾನು ಬಿಫೋರ್ ಈ ಕಾಮಿಡಿ ಕ್ಷಿಪಣಿಗಳನ್ನು ಓದೋಕ್ಕಿಂತ ಮೊದಲು ಈಗ ಕ್ಲಾಸ್ ಪಾರ್ಟಿಸಿಪೇಟ್ ಅಂತ ಇದ್ದೀರಲ್ಲ, ಈಗ ಪಾರ್ಟಿಸಿಪೇಷನ್ಗೆ
ಒಂದು 4 ಒಗಟುಗಳನ್ನು ಕೇಳ್ತೀನಿ. ಲೆಟ್ಸ್ ಸಿ ಎಷ್ಟು ಜನ ಆನ್ಸರ್ ಮಾಡ್ತೀರಾ. ಒಂದು 3 ಒಗಟುಗಳು. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ, ಏನದು? ಗುಡ್ ಒನ್. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಇದು ಏನು? ಇದು ತುಂಬಾ ಸಿಂಪಲ್, ಡೈಲಿ ಯೂಸೇಜ್. ಓಕೆ. ಸಾಗರದ ಪುತ್ರ ಸಾರಿನ ಮಿತ್ರ. ಗುಡ್ ಒನ್, ಗುಡ್ ಒನ್. ಇನ್ನೊಂದು, ಕಡಿದರೆ ಕಚ್ಚೋಕೆ ಆಗಲ್ಲ, ಎರಡನೇ ಭಾಗ ಓದ್ತೀನಿ, ಆದ್ರೆ ಒಂದನೇ ಭಾಗಕ್ಕೆ ಹೆಣ್ತಿಂದ್ರೆ ಆಗೈತಲ್ಲ. ಹಿಡಿದ್ರೆ ಮುಟ್ಟಕ್ಕೆ ಸಿಗಲ್ಲ, ಇನ್ನು ಹೇಳ್ತೀನಿ. ಯಾಕೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ಸುತ್ತೆ. ಕಡಿದ್ರೆ ಕಚ್ಚೋಕೆ ಆಗಲ್ಲ, ಮುಡಿದ್ರೆ ಕ್ಲಾಸಿಫೈಡ್, ಬಟ್ ಆನ್ಸರ್ ಇರೋದು ಬೇರೆ ನನ್ನ ಬುಕ್ನಲ್ಲಿ. ಸೊ ನೀರು ಅಂತ. ನೀರು ಹರಿಗೆ ಗೊತ್ತಿತ್ತು, ಅದಕ್ಕೆ ನೀರು ತಂದ್ಕೊಟ್ರು. ಇದು ಇಂಪ್ರಾಂಪ್ಟು ಪ್ರಿಪರೇಷನ್. ಬೆಂಕಿ ಬಸ್ಸನ್ನ ಈಗ ಅಟ್ಟದ ಮೇಲೆ ಪುಟ್ಟು ಲಕ್ಷ್ಮಿ ಏನದು? ಅಟ್ಟದ ಮೇಲೆ ಪುಟ್ಟು ಲಕ್ಷ್ಮಿ ಏನದು? ಹಣೆ ಬಟ್ಟೆ ಉಳಿಯಲ್ಲ. ಈಗ ಬೆಂಕಿ ಬಸ್ಸನ್ನ ಬುಕ್ನಿಂದ ಒಂದು 4 ಕಾಮಿಡಿ ಕ್ಷಿಪಣಿಗಳು. ಇದರಲ್ಲಿ ಒಂದು ಫಸ್ಟ್ ಒನ್, ಅದರಲ್ಲಿ ಬೆಂಕಿ ಬಸ್ಸನ್ನ ತಂದೆ ಫೋಟೋ ಹಾಕೊಂಡು ಕೂತಿದ್ದಾನೆ, ಅದನ್ನ ಓದ್ಬಿಡ್ತೀನಿ. ಇದಕ್ಕೆ ಹಿನ್ನೆಲೆ ಅಂತ, ಇದರ ಟೈಟಲು ಹಿನ್ನೆಲೆ. ಇಂದು ಅವರು ಪರಮ ಪೂಜ್ಯ ಸ್ವಾಮಿಗಳಾಗಿ ಜಗತ್ತಿನ ತುಂಬ ಸಂಚರಿಸುತ್ತಾ ಎಲ್ಲರಿಗೂ ಉಪದೇಶಿಸುತ್ತಿದ್ದಾರೆ ವೇದಾಂತ. ಕಾರಣ ಹಿಂದೆ ಅವರನ್ನು ಪ್ರೀತಿಸಿ ಕೈಕೊಟ್ಟಳಂತೆ ಯಾರೋ ವೇದ ಅಂತ. ಇನ್ನೊಂದು, ಇದನ್ನ ಉಮಾ ಅವರು ಆ್ಯಕ್ಚುಲಿ ಉಮಾ ಹೆಲ್ಪ್ ಮಾಡಿದ್ದಾರೆ ಇದನ್ನ ಪಿಕ್ ಮಾಡ್ಲಿಕ್ಕೆ ಒಂದಿಷ್ಟು. ಅದರಲ್ಲಿ ಒಂದು ಹಾಡ್ ಇದನ್ನ ಹೇಳಬೇಡ ಅಂದರು, ಆದರೂ ಇದನ್ನ ಹೇಳ್ತೀನಿ. ಇರುವೆ ಅಂತ. ಇದನ್ನ ಉಮಾನ್ ಫೋಟೋ ಹಾಕಿದಾನಂದರೆ ಮೋಸ್ಟ್ ಪ್ರಾಬಬ್ಲಿ ಉಮಾನ್ ಮೇಲೆ ಬರೆದಿರೋದಿರ್ಬೋದು. ಇದರಲ್ಲಿ ಇರುವೆಯಾಗಿ ಆದರೂ ಬಂದು ಸೇರುವೆ, ಹೇಳುನಲ್ಲೇ ನೀನು ಎಲ್ಲಿ ಇರುವೆ, ಮುಟ್ಟೋಕೋ ಸಿಕ್ಕಿಲ್ಲ, ಕಚ್ಚೋಕೋ ಸಿಕ್ಕಿಲ್ಲ. ಇನ್ನೊಂದು ದುಡ್ಡೇ ದೊಡ್ಡಪ್ಪ ಅಂತ. ಅದರಲ್ಲಿ ಬರೆದಿರೋದೊಂದು, ನನ್ನ ಕೈ ತುಂಬ ಇದ್ದಾಗ ಮನಿ, ಮಾತು ಮಾತಿಗೂ ನನ್ನನ್ನು ಕರೆಯುತ್ತಿದ್ದಳು ಹನಿ, ನನ್ನ ದುಡ್ಡೆಲ್ಲ ಖಾಲಿ ಮಾಡಿಸಿ ಹೇಳಿದಳು ಬರಬೇಡ ನನ್ನ ಹಿಂದೆ, ಏ ದೂರ ಹೋಗಲೇ ಶನಿ. ಲಾಸ್ಟ್ ಒನ್ನು, ನಾಯಿಗಳ ಸಂಭಾಷಣೆ. ಬೀದಿ ನಾಯಿ, ಬಾರೋ ಆಟ ಆಡೋಣ. ನಾಯಿ, ಮನೆ ನಾಯಿ, ಸಾರಿ ಕಣೋ, ಈಗ ನನ್ನ ಮಾಲೀಕ ಬಡ್ಡಿ ಮಗನನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ನೋಡು. ಹಾಗೆ ಒಂದು ಸ್ಕೂಲ್ ರಿಲೇಟೆಡ್ ಒಂದು ಜೋಕ್ ಇತ್ತು, ಹಾಗೆ ಓದ್ಬಿಡ್ತೀನಿ. ನಡು ರಾತ್ರಿಯಲ್ಲಿ ಕಳ್ಳ ಒಂದು ಮನೆಗೆ ನುಗ್ಗಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದ. ಮಲಗಿಕೊಂಡಿರುವ ಮಗು ಎದ್ದು ಬಿಟ್ಟು ಕಳ್ಳನ್ ನೋಡಿ ಮಗು ಹೇಳ್ತು, ಏ ನಿಮ್ಮ ಅವನ ಆ ಸ್ಕೂಲ್ ಬ್ಯಾಚ್ ಮಾಡ್ಕೊಂಡು ಹೋಗು. ಮುರುಂಡಿ ಅವರಲ್ಲಿ ಲಾಸ್ಟ್ ಸೆಕೆಂಡ್ ಹೋಮ್ ವರ್ಕ್ ಅಂತ ಕೊಟ್ಬಿಟ್ರು. ಅಸೈನ್ ಮಾಡಿ
ಸಿಲೆಬಸ್ ಸಿಕ್ಕಿದ್ದೆ ಇವತ್ತು. ಅದ್ರಲ್ಲೂ ರವಿ ಅವನೇ ಫಸ್ಟ್ ಬರ್ಬೇಕು ಅಂತ ಎಲ್ಲ ಫುಲ್ ಹೋಗ್ಬಿಟ್ಟ. ನನಗಂತೂ ನೋಡಕ್ ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ ಒಂದಿಷ್ಟು ಲಾಟ್ ಆಫ್ ಪ್ರೆಷರ್ ಪ್ಲೆಷರ್. ಓಕೆ, ಇದು ನಿಮ್ಮ ಸ್ಕೂಲ್ ಹುಡುಗರದಲ್ಲ. ಹುಡುಗ ಹೋಗ್ತಾ ಇರ್ತಾನೆ, ಸ್ಕೂಲಿಗೆ ಬರ್ತಾನೆ. ಟೀಚರ್ ಕೇಳ್ತಾರೆ, ಯಾಕೋ ಲೇಟಾಗಿ ಬಂದೆ ಅಂತ. ದಾರಿಲಿ ಒಂದು ಬೋರ್ಡ್ ಇತ್ತು ಮೇಡಮ್, ಅದಕ್ಕೆ ಲೇಟಾಗಿ ಬಂದೆ. ಏನು ಅಂಥದ್ದೇನೋ ಬರ್ದಿತ್ತು ಅದ್ರದಲ್ಲಿ, ಮುಂದೆ ಶಾಲೆ ಇದೆ, ದಯವಿಟ್ಟು ನಿಧಾನವಾಗಿ ಸೊ ಹಿಂಗೆ ಟೀಚರು ಮಾತಾಡ್ಬೇಕಾದ್ರೆ ನಿಜವಾದ ಹಳ್ಳಿಗಳು ಅಲ್ಲ, ಟೀಚರ್ ಹುಡುಗ ಕೇಳ್ತಾನೆ, ನಿಜವಾದ ಹಳ್ಳಿ ಗೊಗ್ಗುಗಳು ಯಾರು ಅಂತ. ಓದಿದ್ರು ಹೆಬ್ಬಟ್ಟು ಬಳಸ್ತಾರಲ್ಲ ಅವರು. ಉದಾಹರಣೆ ಕೊಡು, ಮೊಬೈಲ್ ಮಾಡುವಾಗ ಹೆಬ್ಬಟ್ಟೇ ಬಳಸ್ತಾ ಇರ್ತಾರಲ್ಲ. ಸೊ ಇದು ಗಂಡ ಹೆಂಡತಿಯವರು ಒಂದಿನ ಬೆಳಗ್ಗೆ ಎದ್ದು ರಾತ್ರಿ ಎಲ್ಲ ಚಾರ್ಜಿಗೆ ಹಾಕಿದ್ದೆ ಕಣೆ, ಫೋನ್ ಇನ್ನೂ ಚಾರ್ಜ್ ಆಗಿಲ್ಲ. ಹೆಂಡತಿ, ರಾತ್ರಿ ಚಾರ್ಜಿಗೆ ಹಾಕಿದ್ರೆ ಬ್ಯಾಟ್ರಿ ಎಲ್ಲ ಸುಡಲ್ವನ್ರಿ ದಡ್ಡಿ, ಅದಕ್ಕೆ ನನ್ನ ಬ್ಯಾಟ್ರಿ ತೆಗೆದೇ ಚಾರ್ಜ್. ಇದು ಒಂದು ಲಾಸ್ಟ್ ನಿಮ್ ಹುಡುಗರದಲ್ಲ. ನೋಡ್ರಿ, ನಮ್ಮ ಮಗ ತುಂಬಾನೇ ಹಣ ಖರ್ಚು ಮಾಡ್ತಾ ಇದ್ದಾನೆ. ಹಣವನ್ನು ಅವನಿಗೆ ಸಿಗದಂತೆ ಬಚ್ಚಿಡು. ಇಲ್ಲ ರೀ, ಎಲ್ಲಿಟ್ರು ಸಹ ಕದಿತಾನ ಅವನು. ಬಡ್ಡಿ ಮಗನ್ ಬುಕ್ನಾಗೆ ಇಟ್ಬಿಡು, ಮುಂದಿನ ಎಕ್ಸಾಮ್ ತನಕ ಮುಂದಿನ ಪ್ರೋಗ್ರಾಂನಲ್ಲಿ ಹಾಡು ಹೇಳಕ್ಕೆ ಬರುತ್ತಿದ್ದಾರೆ ಮೌನಿತಾ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೌನ್ವಿತಾ ಮುನಿಕೃಷ್ಣಯ್ಯ. ಇವತ್ತು ನಾನು ಸೇವಂತಿಗೆ ಚೆಂಡಿನಂತ ಹಾಡನ್ನು ಹಾಡುತ್ತೇನೆ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುತ್ತು ಕೋಳಿ. ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುತ್ತು ಕೋಳಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ಜಾನಮರಿ ಮುತ್ತು ಕೋಳಿ ಮಾತನಾಡದು, ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ಪ್ರೇಮವಿರುವ ಮನೆ ಅದುವೆ ನಿತ್ಯ ಸುಂದರ, ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ದೇವನವನೇ ಪ್ರೇಮ ರೂಪ ದಯ ಸಾಗರ, ಆ ದೈವ ರಕ್ಷಕಾವುದೆಂಬು ಪ್ರೇಮ ಜೀವನ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ,
ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಗುಡ್ ಜಾಬ್ ಮಮಿತಾ. ಇವಾಗ ನನ್ನ ಅಮ್ಮ ಅವರೇ ಬರೆದ ಒಂದು ಕವಿತೆಯನ್ನು ಓದುತ್ತಾರೆ. I have to tell here, Supriya had been from years. She had been a very good writer. Namma sumaru function allalla Supriya recites her thing. Adike I chose to put her there because we need to encourage the local talent. Innu tumba jana iddare, ಆದರೆ she had been a senior one for us. So let us enjoy that. Go on. Thank you, Lata Miss. ನನಗಿಂತ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ ಇಲ್ಲಿ, ಸ್ಪೆಷಲಿ ಲತಾ ಮಿಸ್. I don't mean seniors age wise. No, age wise ಅಲ್ಲ ನಾನು ಹೇಳಿದ್ದು. ಬೇರೆ ಟ್ಯಾಲೆಂಟ್ಸ್ ಇದೆ. ಸೊ ಈ ಸ್ಪೆಸಿಫಿಕ್ ಕವಿತೆ ನಾನು 21ರಲ್ಲಿ ಬರೆದಿದ್ದು. ಇದು ನಾವಿಕಾ ಮ್ಯಾಗಝೀನ್ ಬರೆದಿದ್ದು. ಸೊ ಇವತ್ತು ಕನ್ನಡ ಗ್ರಾಜುಯೇಷನ್ ಡೇ ಅಲ್ಲ, ಸೊ ಅದನ್ನ ನನ್ನ ಸಂಬಂಧಪಟ್ಟಿದ್ದು ಅಂತ ಅದನ್ನೇ ಓದಕ್ಕೆ ಇಷ್ಟಪಡ್ತೀನಿ. ಕ್ರೈಟೀರಿಯಾ ಬಂದು ಭಾಷೆ, ಬಾಂಧವ್ಯ, ಭರವಸೆ ಅಂತ ಇತ್ತು. ಸೊ ಇದನ್ನ ಕನ್ನಡ ತಾಯಿ ಅಥವಾ ಕನ್ನಡಮ್ಮ ಅಂತ ಕರಿತೀವಲ್ವಾ, ಆ ಕನ್ನಡಮ್ಮ ಮತ್ತೆ ಕನ್ನಡ ಮಗುವಿನ ಒಂದು ಸಂಬಂಧದ ಬಗ್ಗೆ, ಅಥವಾ ಹಾಗೆ ಆಗಲಿ ಅಥವಾ ಯಾರೇ ಕನ್ನಡ ತಾಯಿ ಆಗಿರ್ಲಿ ಅವ್ರ ಮಗುವಿನ ಸಂಬಂಧದ ಬಗ್ಗೆ ಆ ರೀತಿ ಇದೆ. ಸೊ ಒಳಗೊಂದು ಭಾವ, ಹೊರಗದರ ಭಾವನೆ, ಗರ್ಭದಿಂದಲೇ ಹುಟ್ಟುವ ಈ ಬಾಂಧವ್ಯದ ಲಾಲನೆ, ಹೃದಯದಿಂದ ಹೃದಯಕ್ಕೆ ಆಗುತ್ತಿರುವ ಈ ಸಂಭಾಷಣೆ, ನಮ್ಮದೇ ಭಾಷೆ, ನಮ್ಮದೇ ಭರವಸೆ. ಮಗುವಾಗಿ ಕೈ ಸೇರಿದ ಮುಗ್ಧ ಮೊಗದ ನೋಟ ನೋವೆಲ್ಲ ಮರೆಸಿತು. ಬೊಚ್ಚ ಬಾಯ ಕಿರಿದು ನಕ್ಕಾಗ ಜೀವ ಸಂತಸದಿ ತೇಲಿತು. ಸನ್ನೆ ಕಣ್ಣೋಟವೇ ನಮ್ಮ ಭರವಸೆಯ ಸಂವಹನವಾಯಿತು. ಈ ಬಾಂಧವ್ಯಕ್ಕೆ ವಾತ್ಸಲ್ಯದ ಮುಗುಳ್ನಗೆಯೇ ಮಾತಾಯಿತು. ಹುಣ್ಣಿಮೆಯ ಶಶಿಯಂತೆ ಮುದ್ದಾಗಿ ಬೆಳೆದಾಗ ತೊದಲ ನುಡಿಯೇ ಭಾವಪೂರ್ಣ ಭಾಷೆಯಾಯಿತು. ಬೀಳು ತೇಳುವ ಹೆಜ್ಜೆ ಇಟ್ಟು ಹತ್ತಿರ ಬಂದಾಗ ತೋಳುಗಳ ಹಿಡಿದು ತಬ್ಬಿದ ಸಂಭ್ರಮವೇ ಭರವಸೆಯಾಯಿತು. ಬೆಳೆದ ಹಾಗೆ ಭಾಷಾಜ್ಞಾನ, ಬಾಂಧವ್ಯವೂ ಹೆಚ್ಚಾಯಿತು. ನೀ ನನ್ನ, ನಾ ನಿನ್ನ ಮತ್ತಷ್ಟು ತಿಳಿದಂತಾಯಿತು. ನಮ್ಮಿಬ್ಬರ ಸಂವಾದ ಪ್ರೀತಿ ವಾತ್ಸಲ್ಯದ ಅಡಿಪಾಯವಾಯಿತು. ನಾ ಹೇಳುವ, ನೀ ಕೇಳುವ ಮೊದಲೇ ಮೌನ ಕೂಡ ಹರಟೆಯಾಯಿತು. ನಮ್ಮ ತಿಳುವಳಿಕೆಗೊಂದಿರಲಿ ಮಮತೆಯ ಭಾಷೆ, ಬದುಕಿನ ಬಂಡಿಯೋಡಲು ಇರಲಿ ಹೊಂದಾಣಿಕೆ. ಅಮ್ಮ ಕಂದನ ಈ ಭಾವಗಳ ಸೂಕ್ಷ್ಮತೆ, ಈ ಬಾಂಧವ್ಯದ ಪಾಯವಾಗಲಿ ಸಮಗ್ರ ಭರವಸೆ. ಪಾರ್ವತಿ ಹೇಳಿದಿದೆ, ಕನ್ನಡ ಗೊತ್ತಿಲ್ಲದೆ ಹೋದ್ರೆ ನಮ್ಮ ಸಂಸ್ಕೃತಿ ಗೊತ್ತಿಲ್ಲ. ಅಪ್ಪ, ಅಮ್ಮ, ಅಣ್ಣ, ಅಪ್ಪ, ತಂಗಿ, ಅಜ್ಜ, ಅಜ್ಜಿ ಜೊತೆ ಮಾತಾಡುವಾಗ ಭಾವನೆ ಬರೋದಿಲ್ಲ. That's what she said. That's what Parvati said. Correct. Thank you. Okay, next. ಓಕೆ, ಇವಾಗ ನಮ್ಮ ಕನ್ನಡ ಕೂಟದ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳಲು ಬೆಂಕಿ ಅಂಕಲ್ ಬರುತ್ತಾರೆ. ಬೆಂಕಿ ಅಂಕಲ್. ನಮ್ಮ ಕನ್ನಡ ಕಲಿ ಶಾಲೆಯಲ್ಲಿ ಇಲ್ಲಿದೆ ಜೀವಿಕಾ ಚಿಕ್ಕವಳಿದ್ದ ಘಟನೆ ಆಯಿತು. ಲತಾ ಮೇಡಮ್ ಎಲ್ಲ ಪಾಠ ಮಾಡ್ತಾ ಇದ್ರು. ಅವರು ಕನ್ನಡ ಭಾಷೆ ಅಷ್ಟೇ ಕಲಿಸಲ್ಲ, ಅವರು ನಮ್ಮ ಶಿವಶರಣರ ಬಗ್ಗೆ, ಕನ್ನಡದ ಇತಿಹಾಸ ಬಗ್ಗೆ, ರಾಜರ ಬಗ್ಗೆ ಹೇಳ್ಕೊಡ್ತಾರೆ. ಅದು ಅವತ್ತು ವಚನದ ಬಗ್ಗೆ ಹೇಳಿದರು. ಕನ್ನಡ ಕಲಿ ಮಕ್ಕಳಿಗೆಲ್ಲ ಅಕ್ಕ ಮಹಾದೇವಿ ಬಗ್ಗೆ, ಅವಳ ಆಧ್ಯಾತ್ಮ ಗುರು, ಅವಳ ಫೋಟೋ ಎಲ್ಲ ಹಾಕಿ ಅವಳ ವಿಡಿಯೋ ತೋರಿಸಿ ಅವಳ ಅನುಭವ ಮಂಟಪಕ್ಕೆ ಬಂದಿದ್ದು, ಆಧ್ಯಾತ್ಮ ಎಷ್ಟು ಜೀವನದಲ್ಲಿ ಇಂಪಾರ್ಟೆಂಟು ಅಂತ ಅದನ್ನೆಲ್ಲ 1 ಗಂಟೆ ಪಾಠ ಮಾಡಿಬಿಟ್ಟು ಲತಾ ಮೇಡಮ್ ಕೇಳಿದರು, ನಿಮಗೇನಾದರೂ ಪ್ರಶ್ನೆಗಳಿದ್ದಾವ ಅಂತ. ಜೀವಿಕಾ ಎಸ್ ಮೇಡಮ್ ಅಂದ್ಲು. ಏನಮ್ಮ ಜೀವಿಕಾ ಕ್ವಶನ್ ಅಂತ ಅಕ್ಕಮಹಾದೇವಿ ಬಗ್ಗೆ. ಅಲ್ಲ ಲತಾ ಮೇಡಮ್, ಅಕ್ಕಮಹಾದೇವಿ ಇಷ್ಟೊಂದು ಕೂದಲಿದೆ ಅಲ್ಲ, ಅವಳು ಯಾವ ಶಾಂಪೂ ಬ್ರ್ಯಾಂಡ್ ಹಾಕ್ತಾಳೆ? ಅದು ಈಗ ಬೆಳಗ್ಗೆ ಬರ್ಬೇಕಾದ್ರೆ ಬರ್ತಿದ್ದು ಇಮ್ಯಾಜಿನರಿ.
ಓಕೆ, ನಾನು ನಮ್ಮ ಕನ್ನಡ ಕಲಿ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮಧ್ಯೆ ಒಂಥರ ಸೇತುವೆ ಇದ್ದ ಹಾಗೆ. ಸೊ ಈ ಕನ್ನಡ ಕಲಿ ಪ್ರೋಗ್ರಾಮ್ಸ್ಗೆ ಎಲ್ಲ ಪೇರೆಂಟ್ಸ್ಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ವಿದೌಟ್ ಪೇರೆಂಟ್ಸ್ ಇಟ್ಸ್ ನಾಟ್ ಬಿ ಸಕ್ಸಸ್ಫುಲ್. ಪೇರೆಂಟ್ಸ್ ಎಲ್ಲ ಇಷ್ಟು ಚೆನ್ನಾಗಿ ನೀವು ಕೋಆಪ್ರೇಟ್ ಮಾಡ್ತೀರ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಆಗಿದೆ. ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಹರಿ ಆ್ಯಂಡ್ ಲತಾ ಮೇಡಮ್ ಇಷ್ಟೆಲ್ಲ ನಮ್ಮ ಕನ್ನಡದ ಬಗ್ಗೆ ಮಾಡೋ ಸಲುವಾಗಿ ಕಾರಣ ಅಂದರೆ ಹರಿ. ಯು ಎ ಬಿಗ್ ಹ್ಯಾಂಡ್ ಹರಿ. ಈಸ್ ಅ ಬ್ಯಾಕ್ ಬೋನ್. ಎಲ್ಲರ ಕೇಸಲ್ಲೂ ದೇರ್ ಈಸ್ ಎ ವುಮೆನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್, ಬಟ್ ಇಲ್ಲಿ ರಿವರ್ಸ್ ಕೇಸ್ ಆಫ್ ದೇರ್ ಈಸ್ ಎ ಮ್ಯಾನ್ ಬಿಹೈಂಡ್ ಇಸ್ ವೈಫ್ ಸಕ್ಸಸ್. ಸೊ ನಮ್ಮ ಲತಾ ಮೇಡಮ್ ಅಂದರೆ ನೋಡಿ, ವೆದರ್ ಲಾಸ್ಟ್ ವೀಕ್ ಎಲ್ಲ ನಿನ್ನೆವರೆಗೂ ಮಳೆ ಇತ್ತು, ಥಂಡರ್ ಸ್ಟಾರ್ಮ್ ಇತ್ತು. ನಮ್ಮ ಲತಾ ಮೇಡಮ್ ಕ್ಯಾನ್ಸರ್ ಸಹಿತ ಎದುರೋಡೋಗಿಲ್ಲ, ವೆದರ್ ಸಹಿತ ಎದುರೋಡೋಗಿದೆ, ಮಳೆ ಥಂಡರ್ ಸ್ಟಾರ್ಮ್ ಎಲ್ಲ. ಸೊ ಈಗ ನಮ್ಮ ಐ ವಾಂಟ್ ಟು ಇನ್ವೈಟ್ ನೀವಿಬ್ಬರು ಬನ್ನಿ, ಹರಿ ಮತ್ತು ಲತಾ ಮೇಡಮ್. ನಮ್ಮ ಪ್ರೆಸಿಡೆಂಟ್ ಇವ್ರು ಕರಿತೀನಿ, ಸುನೀತಾ ಅವರು. ಸ್ಮಾಲ್ ಟೋಕನ್ ಆಫ್ ಅವರ್ ರಿಕ್ವೆಸ್ಟ್. ಇದನ್ನೆಲ್ಲ ಪೇರೆಂಟ್ಸ್ ಜೊತೆ ಪ್ರತಿ ವರ್ಷ ಕೋಆರ್ಡಿನೇಟ್ ಮಾಡ್ತಿದ್ದು ದೀಪಾ ಅಭಿಷೇಕ್ ಮತ್ತು ಇಂಡಿಯಾದಲ್ಲಿದ್ದಾರೆ. ಅದನ್ನೆಲ್ಲ ಜವಾಬ್ದಾರಿನ ಹೊತ್ತುಕೊಂಡು ನಮ್ಮ ಮನು ತುಂಬ ಕೆಲಸ ಮಾಡಿದರೆ. ಮನುಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಮನು ಕಾನ್ಫರೆನ್ಸ್ ಬನ್ನಿ. ಸುನೀತಾ ಅವರು ಅವ್ರಿಗೆ ಒಂದು ಚಿಕ್ಕ ಟೋಕನ್ ಆಫ್ ಅಪ್ರಿಷಿಯೇಷನ್ನು ಮತ್ತು ಇದು ಎರಡು ಅಲ್ಲ, ಅದು ಇನ್ನೊಂದಿಲ್ಲ, ನಮ್ಮ ಚಿಕ್ಕ ಕಾರಣಕ್ಕೆ. ಥ್ಯಾಂಕ್ ಯು. ಬನ್ನಿಲ್ಲ ಇನ್ನು ನಮ್ಮ ಲತಾ ಮೇಡಮ್ ಅವ್ರದ್ದು ಒಂದು ಲೇಖನ ಕೊಡಲ್ಲ, ಸರ್ಪ್ರೈಸು. ಇದನ್ನ ಒಂದು ಲೇಖನ ಮೈನಾಕ ಸ್ಮರಣ ಸಂಚಿಕೆಯಲ್ಲಿ ಬಿಡುಗಡೆ ಆಗಿದೆ. ನಮ್ಮ ಕನ್ನಡ ಪರವಾಗಿ ಸುನೀತಾ ಅವರೇ ಕೊಡಿ ಅವ್ರಿಗೆ ಆರ್ಟಿಕಲ್. ಅವರ ಆರ್ಟಿಕಲ್ ಹೆಸರು ಕ್ಯಾನ್ಸರ್ಗೆ ಹೆದರದೆ ಅದನ್ನು ಎದುರಿಸಿ ಅಂತ. ಜರ್ಮನಿಯಲ್ಲಿ ಮೊನ್ನೆ ನಾವಿಕೋತ್ಸವದಲ್ಲಿ ಬಿಡುಗಡೆ ಆಯ್ತು ಈ ಸಂಚಿಕೆ. ಅದೆಲ್ಲ ಕಡೆಗೆ ಅವ್ರಿಗೆ ಫ್ಯಾನ್ ಆಗಿದ್ದಾರೆ. ಐ ಗಟ್ ಲಾಟ್ ಆಫ್ ಕಾಲ್ಸ್ ಫ್ರಮ್ ಜರ್ಮನಿ ಆ್ಯಂಡ್ ಯುರೋಪ್ ಅಪ್ರಿಸಿಯೇಟಿಂಗ್. ಎಲ್ಲರ ಪರವಾಗಿ ಧನ್ಯವಾದಗಳು. ಆಮೇಲೆ ಇದೆಲ್ಲ ಆರ್ಟಿಕಲ್ಸ್ ಪ್ರಿಂಟ್ ತೊಗೊಂಬಂದಿದ್ದೇನೆ, ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಬಿಡಿ ಮೇಡಮ್. ನಿಮ್ಮೆಲ್ಲ ಮಕ್ಕಳಿಗೂ ಪೇರೆಂಟ್ಸ್ ಎಲ್ಲ ಓದಿ ಅದರಿಂದ ಸ್ಫೂರ್ತಿ ತಗೊಳ್ಳಿ. ನಮ್ಮ ಕನ್ನಡ KKCD ಪರವಾಗಿ ನಾವು ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಲಾಟ್ ಆಫ್ ಪ್ರೋಗ್ರಾಮ್ಸ್ ಲಾಸ್ಟ್ 2 years. ಕ್ರೆಡಿಟ್ ಗೋಸ್ ಟು ಸುನೀತಾ ಆ್ಯಂಡ್ ಟೀಮ್, ಅವರ್ ಎಂಟೈರ್ ಟೀಮ್, ದ ಟೀಮ್ ಎಫರ್ಟ್. ಆ್ಯಂಡ್ ಐ ವಾಂಟ್ ಟು ಜಸ್ಟ್ ಅನೌನ್ಸ್ ಅವರ್ ಅಪ್ಕಮಿಂಗ್ ಪ್ರೋಗ್ರಾಮ್. ನಮ್ದು ಯಾವಾಗಿದೆ ಅಂದರೆ August 24th. ಎಲ್ಲರೂ ಬುಕ್ ಮಾಡ್ಕೊಳ್ಳಿ, ನಾವು ಅನೌನ್ಸ್ ಮಾಡ್ತೀವಿ. ಅದು ಬಸ್ ಟ್ರಿಪ್ ಬಗ್ಗೆ ಐ ಜಸ್ಟ್ ವಾಂಟ್ ಟು ಗಿವ್ ದ ಸಮ್ ಡೀಟೇಲ್ಸ್, ಲಿಟಲ್ ಬಿಟ್ ಡೀಟೇಲ್ಸ್. August 24th ಸ್ಯಾಟರ್ಡೇ ಮಾರ್ನಿಂಗ್ 6:30 ಬಸ್ ಬಿಡುತ್ತೆ. ಇಲ್ಲಿಂದ ಆಸೇಬಲ್ ಚಾಸನ್ ಹೋಗ್ತೀವಿ. 9 to 12 3 hours ವಾಟರ್ ರಾಫ್ಟಿಂಗ್, ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ. ಅದು ಮುಗಿದ ತಕ್ಷಣ ನಾವು ಇದಕ್ಕೆ ಹೋಗ್ತೀವಿ, ಒಂದು ಲೇಕ್ ಬರುತ್ತೆ ಮಧ್ಯ, ಲೇಕ್ ಶಾಂಪೇನ್. ಅದರಲ್ಲಿ ನಮ್ಮ ಬಸ್ಸೇ ಹೋಗುತ್ತೆ ಕ್ರೂಸಲ್ಲಿ. ಎಂಟೈರ್ ಬಸ್ ಒಂದು ಕ್ರೂಸ್ ಫಾರ್ 1 hour. ನ್ಯೂಯಾರ್ಕಿಂದ ವರ್ಮಾ ಟಾಕ್ರ್ ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿ ಅಲ್ಲಿಂದ ಬೆನ್ ಆ್ಯಂಡ್ ಜೆರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಟೂರು, ಅಲ್ಲೆಲ್ಲ ಹೋಗಿ ಬೆನ್ ಆ್ಯಂಡ್ ಜೆರಿ ಫ್ಯಾಕ್ಟ್ರಿ ಟೂರ್ ಮಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಬರ್ಲಿಂಗ್ಟನ್ ಡೌನ್ ಹೋಗ್ತೀವಿ. ಸೂಪರ್ ಆಗಿದೆ, ಅಲ್ಲಿ ವಾಟರ್ ಫ್ರಂಟ್ ಇದೆ, ಲೇಕ್ ಇದೆ, ಅಲ್ಲೆಲ್ಲ ಮಾಡಿಬಿಟ್ಟು ರಾತ್ರಿ 9-10 ಗಂಟೆಗೆ ಬಿಟ್ಟು ಮಧ್ಯರಾತ್ರಿ 1-2 ಗಂಟೆಗೆ ಬರ್ತೀವಿ. ಓನ್ಲಿ 1 bus. ಲಾಸ್ಟ್ ಟೈಮ್ 3-4 ದಿವಸದಲ್ಲಿ ಹೋಯ್ತು, 1 ದಿವಸದಲ್ಲಿ ಹೊರಟೋಗುತ್ತೆ. ಓನ್ಲಿ ವೇ ಟು ಬುಕ್ ಈಸ್ ಪೇಮೆಂಟ್. ಇಫ್ ಯು ಮೇಕ್ ಅ ಪೇಮೆಂಟ್ ಯುವರ್ ಸೀಟ್ ಈಸ್ ಕನ್ಫರ್ಮ್ಡ್. Even if you get recommendations letter from Modi or Rahul Gandhi, will not work. We'll send all the details. We're still working out. ಮತ್ತೆ ಇವಳು ಈಶೆ ನಮ್ಮ KKCD ಯೂತ್ ಕ್ಲಬ್ ಬಗ್ಗೆ ಹೇಳಿ ಬರಮ್ಮ. Suhana is not here. She is going to talk couple of minutes about KKCD ಯೂತ್ ಕ್ಲಬ್. ಇದು ಇವತ್ತು ನಾನು ಕೂಡಲೇ ಪಾಪ ರಿಕ್ವೆಸ್ಟ್ ಮಾಡಿಕೊಂಡು ಹೀಗೆಲ್ಲ ಪಬ್ಲಿಕಲ್ಲಿ ಮಾತಾಡಿ ಗೊತ್ತಿಲ್ಲದೆ ಇದ್ದು ಸಹ ಪಾರ್ವತಿ ಇಲ್ಲ ಅನ್ನಲಿಲ್ಲ ಪಾಪ. ಇವ್ರ ಮಗಳು ಸಂಕೋಚ ನಾಚಿಕೆ ಆದರೂ ಸಹ ಮಾಡ್ತೀವಿ ಮೇಡಮ್ ಅಂತ ಹೇಳಿ ಪಾಪ ಇವತ್ತೆಷ್ಟು ಚೆನ್ನಾಗಿ ಅವ್ರು ನಮಗೆ ಪಾಯಿಂಟ್ಸ್ ಕೊಟ್ಟು ಬ್ಯೂಟಿಫುಲ್ ಪಾಯಿಂಟ್ಸ್ ಕೊಟ್ಟು ಸಣ್ಣ KKCDಯಿಂದ ಹೂವು ಇದೊಂದು ಸಣ್ಣ ನೀವು ಅಜ್ಜಿ ಮೊಮ್ಮಕ್ಕಳದ್ದು ಫೋಟೋ ಹಾಕ್ಕೊಳ್ಳಿ ಅದರೊಳಗೆ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವಾಗಲೂ ಸಹ ನನಗೆ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಮ್ಮ
KKCD ಮೊದಲನೇ ಉಪಾಧ್ಯಾಯಿನಿ ಮೀನಾ ಕೃಷ್ಣ. ಅಮ್ಮ ಮೀನಾ ಬಾ. ಮಕ್ಕಳು ಬಂದಿದ್ರು ಚೆನ್ನಾಗಿತ್ತು. ಓಕೆ. ಆಮೇಲೆ ನಮ್ಮ ಇದು ನನ್ನ ಕನ್ನಡ ಕಲಿ ಅದೆಲ್ಲ. ಅಯ್ಯೋ, ಕನ್ನಡ KKCD ಬಿಟ್ಬಿಡಿ, ಕನ್ನಡ ಕಲಿ. ನನ್ನ ಕ್ಲಾಸ್ಗೆ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಉಮಾ ಮತ್ತೆ ಬೆಂಕಿ. ಇವರಿಬ್ರು ಇಲ್ಲೇ ನಮ್ಗೆ ಏನೂ ಆಗ್ತಾರೆ. ಉಮಾ ಬಾರೆ, ನಾನು ನಿನಗೆ ಅಂತ ಏನಿಲ್ಲ, ಒಂದು ಮಾಮೂಲಿಲ್ಲ, ದೊಡ್ಡದೇನಿಲ್ಲ. ಹಾಂ, ಕೊಟ್ಟು ಬಿಡಮ್ಮ. ನಾನು ನಿನಗೆ ಅಂತ ಇದು ಆಸೆ ಕೊಟ್ಟಿದ್ದು ಉಮಾ ಮತ್ತೆ ಬೆಂಕಿ. ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ಕಲಿಯಿಂದ. ಎಷ್ಟು ಅವಳಿಗೆ ಮೂಮಂಗೆ ಆಮೇಲೆ ಇನ್ನು ತುಂಬಾ ಜನ ಮಾಡಿದ್ದಾರೆ. ನನಗೆ ಸುಪ್ರಿಯಾ ಒಂದು ವಾರದಿಂದ ಜೀವ ಹಿಂಡಾಗ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ಕನ್ನಡ ಪೇರೆಂಟ್ಸ್ ಎಲ್ಲ ಪಾಪ ಎಷ್ಟು ಪೇಷಂಟಿಂದ. ರಾಮಕೃಷ್ಣ ಮುನಿಕೃಷ್ಣ ಹಿಂಗೆ ನೆನ್ನೆ ಒಂದು ಸುಮ್ಮನೆ ಒಂದು ಹಟ್ಟಂತ ಪಾಪ ಹಾಕಿದ್ರು. ನಾನು ಹೇಳಿದೆ ಅವರಿಗೆ, ನೋಡಿ ಪಾಪ ಎಷ್ಟು ಹೇಳಿ ಕೂಡಲೇ ಎಲ್ಲರೂ ಮಾಡ್ತಾರೆ. ತುಂಬ ಸಂತೋಷ ಆಯಿತು. ಇವತ್ತು ಏನಾದರೂ ಬರದೇ ಹೋಗಿದ್ರೆ KKCD ಪ್ರೆಸಿಡೆಂಟ್ ಎಂದು ಗ್ರಹಕಾರ ಬಿಟ್ಟಿದ್ದು. ಅವ್ರು ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು, ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಎಲ್ಲರೂ ಪರವಾಗಿ ನಂದು ಥ್ಯಾಂಕ್ ಯು ಇದೆ. ಅದೇ ನಂದು ಥ್ಯಾಂಕ್ ಯು. ಎಲ್ಲರೂ ಥ್ಯಾಂಕ್ ಯು. ಅರ್ಧ ಜನ ಬಂದಿದ್ದೀರಾ, ಪರವಾಗಿಲ್ಲ. ಅರ್ಧ ಜನ ನಾವು ಒಬ್ಬರು ಬಂದ್ರು ಮಾಡ್ತೀನಿ ನಾನು ಆ ಥರ. ಇದಕ್ಕೆ ಹೆದರ್ಲಿಲ್ಲ. ನನಗೂ ಬೆಂಕಿಗೂ ಅರ್ಧ ಗಂಟೆ ಮಾತಾಯ್ತು. ಕ್ಯಾನ್ಸಲ್ ಮಾಡೋದೇ ಬೇಡ ಅಂತ. ಕ್ಯಾನ್ಸಲ್ ಮಾಡಲ್ಲ. ಒಂದ್ಸಲ ಹಿಂಗನ್ಬೇಕಾದ್ರೆ ಒಂದಿಬ್ರು ಪೇರೆಂಟ್ಸು ಬೇಡ ಮಾಡೇ ಬೇಡ. ನೋಡಿ ಇವತ್ತು ಹೆಂಗಾಯ್ತು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಯೂತ್ ಕ್ಲಬ್ KKCD ಯೂತ್ ಕ್ಲಬ್ ಇಂದ ಈಶಾ ವಿಲ್ ಸೇಫ್. Also, I'd just like to say that every time we have a meeting, it doesn't feel like a chore. Like, we all enjoy being with each other, and we just have a great time. It just doesn't feel like something we need to all put too much effort into. It's fun. Yeah, we all enjoy it. Anything to say? So when the little kids in the Kannada Kali class grow up, they can join our youth clubs. Thank you very much, Shriya. Fantastic job as an MC. Everybody. Thank you, Jeevita, for the welcome speech. Fantastic. For youth, Isha. And she made a beautiful flyer for us too, Isha. Thank you very much. Thanks, everybody. Sunita, want to say a few words? Now we are done. KKCD president ಅವರಿಂದ ಬನ್ನಿ. Thank you very much. ನಮಸ್ಕಾರ ಎಲ್ರಿಗೂ. ನಂದು ಇದು ಮೊದಲನೇ ಸತಿ ಬರ್ತಾ ಇರೋದು. ನಾಚಿಕೆ ಆಗುತ್ತೆ ಹೇಳಕ್ಕೆ. ನಂದು ಇವತ್ತು ಸ್ವಲ್ಪ ಬರೋದು ಇಷ್ಟ ಆಗ್ತಾಯಿತ್ತು. ಬಟ್ ಎಲ್ಲ ಮನೆಯಲ್ಲಿ ಇಟ್ ಆಲ್ ವರ್ಕ್ ಔಟ್ ದಟ್ ಐ ವಾಸ್ ಏಬಲ್ ಟು ಕಮ್. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಲತಾ ಮೇಡಮು. ನಿಮ್ಮ ಮಕ್ಕಳದು ಮತ್ತು ಪೇರೆಂಟ್ಸ್ದು ಎಲ್ಲ ಶ್ರದ್ಧೆ ನೋಡಿ ತುಂಬ ಸಂತೋಷ ಆಯಿತು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಪೊಯಮ್ಸ್ ಹೇಳಿದ್ರು. ನಾನು ಲತಾ ಮೇಡಮ್ ಬರೆದ್ರೇನೋ ಅಂದ್ಕೊಂಡೆ ಫಸ್ಟು. ಬಟ್ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಮೆಮರೈಸ್ ಮಾಡ್ಕೊಂಡೆಲ್ಲ ಹೇಳಿದರು. ಆ್ಯಂಡ್ ನಿಮಗೆಲ್ಲ ಈ ಅವಕಾಶ ಸಿಕ್ಕಿರೋದು ನಂಗೆ ತುಂಬ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ಮಗ ಕೇಳ್ತಾ ಇದ್ದ, ನಾವಿದ್ದಾಗ ಇತ್ತ ಈ ಥರ ಕ್ಲಾಸು ಅಂತ. ನಾವು ಬಂದು 20 ವರ್ಷ ಆಯಿತು. ಅದಕ್ಕೆ ಆವಾಗ ನಾವು ಬಂದಿದ್ದ ತಕ್ಷಣ ಇರಲಿಲ್ಲ. ಆಮೇಲೆ ನನ್ನ ಮಕ್ಕಳು ಅಷ್ಟು ದೊಡ್ಡವರಾಗ್ಬಿಟ್ಟಿದ್ರು, ಕ್ಲಾಸ್ಗೆಲ್ಲ ಹೋಗಲಿಲ್ಲ. ಇವಾಗ ನನಗೆ ಬೈತಾರೆ, ಅಮ್ಮ ನೀನು ಕನ್ನಡ ಹೇಳ್ಕೊಡ್ಲಿಲ್ಲ. ಅದಕ್ಕೆ ನೀವೆಲ್ಲ ಕಲ್ತ್ಕೋತಾರೆ. ಮಕ್ಕಳೇ ಬೈದ್ರು ನನಗೆ, ನೀನು ಕಲ್ತ್ಕೊಂಡು ಕಳಿಸ್ಲಿಲ್ಲ ಅಂತ. ಸೊ ಅದಕ್ಕೆ ನಿಮಗೆಲ್ಲ
ನಮಗೆ ಲತಾ ಮೇಡಮ್ ಇರೋದು ತುಂಬಾ ಹೆಮ್ಮೆ. ಆ್ಯಂಡ್ ಎಷ್ಟು ಕಷ್ಟಪಟ್ಟು ಅವ್ರು ನಮಗೆ ಅಷ್ಟು ಸಮಯ ಇಷ್ಟು ಪ್ಯಾಷನಿಂದ ಹೇಳ್ಕೊಡ್ತಾರೆ ಅವರು. ಅವ್ರಿಗೆ ಕಷ್ಟ ಅನಿಸಲ್ಲ ಅನ್ಸುತ್ತೆ ಇದು. ಕಷ್ಟನೇ ಇಲ್ಲ, ಅವರು ತುಂಬ ಅವ್ರು ಇಷ್ಟು ಹುಮ್ಮಸ್ಸಿಂದ ಹೇಳ್ಕೊಡ್ತಾರಲ್ಲ, ಅದು ನಮಗೆ ತುಂಬ ಸಂತೋಷ. ಹೀಗೆ ಚೆನ್ನಾಗಿ ನಡೆಸ್ತಾ ಇರಿ, ಕನ್ನಡ ಕಲಿ ತುಂಬ ಮುಂದೆ ಬರಲಿ, ಕನ್ನಡದಲ್ಲಿ ಕಲ್ತ್ಕೊಂಡು ಇನ್ನು ಗ್ರ್ಯಾಜುಯೇಟ್ಸ್ ಬರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.